ಸೊ ಈ ಕೋರ್ಸಲ್ಲಿ ಅವರು ನಿಜವಾಗ್ಲೂ ಏನನ್ನ ಕಲಿತಾರೆ ಮತ್ತು ನಿಮ್ಮ ಕೋರ್ಸ್ ಪ್ಯಾಟರ್ನ್ಗಳು ಹೇಗಿರುತ್ತೆ ಅನ್ನೋದನ್ನು ಒಂಚೂರು ಹೇಳಿ. ನಮ್ಮ ಉಡುಪಿ ಡಿಸ್ಟಿಕ್ಕಲ್ಲೇ ನಮ್ಮ ಆಸ್ಪತ್ರೆ ತುಂಬ ಹಳೆಯದು ಟ್ರೈನಿಂಗಿಗೋಸ್ಕರ. 1923ರಲ್ಲಿ ನಮ್ಮ ಆಸ್ಪತ್ರೆ ಆರಂಭವಾಗಿ 1933ರಿಂದ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಸ್ಟಾರ್ಟ್ ಆಗಿದೆ. ನೀವು ಇತ್ತೀಚಿನ ದಿನಗಳಲ್ಲಿ ನೋಡ್ಬೋದು, ನಮ್ಮ ಆಸ್ಪತ್ರೆ ತುಂಬ ಸಾಕಷ್ಟು ಒಳ್ಳೆಯ ವೈದ್ಯರ ತಂಡವನ್ನು ಹೊಂದ್ಕೊಂಡಿದೆ. ಆ ವೈದ್ಯರುಗಳೇ ಆ ಮಕ್ಕಳಿಗೆ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ಗೆ ಹೋದ ಸಂದರ್ಭದಲ್ಲಿ ಅಲ್ಲಿ ಅವರೇ ಟೀಚ್ ಮಾಡ್ತಾರೆ. YLMH ಯಾಕೆ ಲಾಂಬಾರ್ಡ್ ಮೆಮೋರಿಯಲ್ ಹಾಸ್ಪಿಟಲ್ನ ನರ್ಸಿಂಗ್ ಕಾಲೇಜನ್ನು ಆಯ್ದುಕೊಳ್ಬೇಕು? ಬಿಗ್ಜೆ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಮಾಡುವಂಥ ವಂದನೆಗಳು. ಬಹಳ ವಿಶೇಷವಾದಂಥ ಒಂದು ಕಾರ್ಯಕ್ರಮವನ್ನು ನಾವು ಬಿಗ್ಜೆ ವಾಹಿನಿಯಲ್ಲಿ ನಡೆಸ್ತಾ ಇರುವಂಥದ್ದು ಕೆರಿಯರ್ ರೋಡ್ ಮ್ಯಾಪ್ ಅನ್ನುವಂಥದ್ದು. ನೀವು ಈಗಾಗಲೇ ಈ ಕಾರ್ಯಕ್ರಮದ ಎಪಿಸೋಡ್ಗಳನ್ನು ನೋಡ್ತಾ ಇದ್ದೀರಿ ಮತ್ತು ನಿಮ್ಮ ಪ್ರತಿಕ್ರಿಯೆಗಳು ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅನ್ನೋದನ್ನು ತಿಳಿಸ್ತಾ ಇದೆ. ಸೊ ನಮ್ಮ ಉದ್ದೇಶ ಇರುವಂಥದ್ದು ನಮ್ಮ ಮಕ್ಕಳಿಗೆ ಅವರಿಗೆ ಸರಿಯಾದಂಥ ದಾರಿಯನ್ನು ತೋರಿಸಬೇಕು, ಭವಿಷ್ಯದಲ್ಲಿ ಒಳ್ಳೆಯ ಕೋರ್ಸನ್ನು ಆಯ್ದುಕೊಳ್ಬೇಕು, ಅವರ ಜೀವನದಲ್ಲಿ ಯಶಸ್ಸು ಕಾಣಬೇಕು ಅನ್ನುವಂಥದ್ದು ನಮ್ಮ ಬಹಳ ದೊಡ್ಡ ಉದ್ದೇಶ ಆಗಿರುವಂಥದ್ದು. ಅದಕ್ಕೋಸ್ಕರವಾಗಿ ಇಂಥ ಒಂದು ಸರಣಿ ಕಾರ್ಯಕ್ರಮವನ್ನು ನಾವು ಬಿಗ್ಜೆ ವಾಹಿನಿಯಲ್ಲಿ ತರ್ತಾ ಇರುವಂಥದ್ದು. ಇವತ್ತು ನಾವು ನಮ್ಮ ಮಕ್ಕಳನ್ನು ವೈದ್ಯಕೀಯ ಕ್ಷೇತ್ರದಲ್ಲಿ ಅವರು ಮುಂದುವರಿಬೇಕು ಅಂತಾದರೆ ಅವರು ಹೇಗೆ ಕೋರ್ಸನ್ನು ಆಯ್ದುಕೊಳ್ಳಬಹುದು ಅನ್ನುವಂಥ ಒಂದು ಆಲೋಚನೆಯಿಂದ ನಮ್ಮ ಲಾಂಬಾರ್ಡ್ ಮೆಮೋರಿಯಲ್ ಆಸ್ಪತ್ರೆಯ ಪರಿಚಯವನ್ನು ನಿಮಗೆ ಮಾಡಬೇಕು ಎಂಬುದಾಗಿ ನಾವು ಆಲೋಚನೆ, ಅಲ್ಲಿರುವಂಥ ಬೇರೆ ಬೇರೆ ಕೋರ್ಸ್ಗಳ ಬಗ್ಗೆ ತಿಳಿಸಬೇಕನ್ನುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಸುಜಾ ಕರ್ಕಡ ಅವರಿದ್ದಾರೆ. ಅವರು ಪ್ರೊಫೆಸರ್ ಆ್ಯಂಡ್ ಪ್ರಿನ್ಸಿಪಲ್ ಆಫ್ LMH ನರ್ಸಿಂಗ್ ಕಾಲೇಜ್, ಅಲ್ಲಿ ಅವರು ಆ ಸೇವೆಯನ್ನು ನಡೆಸ್ತಾ ಇದ್ದಾರೆ. ಹಿರಿಯ ವೈದ್ಯರು, ಅವರ ಪರಿಚಯ ಅನುಭವ ತುಂಬ ಜನರಿಗಿದೆ. ಅವರನ್ನು ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ನಮಸ್ತೆ. ಥ್ಯಾಂಕ್ ಯು. ಇವತ್ತು LMH ಲಾಂಬಾರ್ಡ್ ಮೆಮೋರಿಯಲ್ ಆಸ್ಪತ್ರೆ, ಉಡುಪಿಯ ಈ ಆಸ್ಪತ್ರೆಗೆ ಇರುವಂಥ ಹಿನ್ನೆಲೆ, ಒಂದು ಗೌರವ, ಹಿರಿಮೆ, ಗರಿಮೆಗಳ ಬಗ್ಗೆ ಮಾತಾಡುವಾಗ ಖಂಡಿತವಾಗ್ಲೂ ಕೂಡ ನಮ್ಮ ಉಡುಪಿಯ ಹೆಸರನ್ನು ಬಹಳ ಮೇಲ್ದರ್ಜೆಗೆ ತಂದಂಥ ಒಂದು ಆಸ್ಪತ್ರೆ ಅಂತ ಹೇಳಿದರೆ ಅದು ಲಾಂಬಾರ್ಡ್ ಮೆಮೋರಿಯಲ್ ಆಸ್ಪತ್ರೆ. ಈವಾ ಲಾಂಬಾರ್ಡ್ ಅವ್ರ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿದೆ. 1890ರಲ್ಲಿ ಸ್ವಿಟ್ಜರ್ಲ್ಯಾಂಡ್ನ ಜಿನೇವಾದಲ್ಲಿ ಅವರು ಜನಿಸಿ ಬರುತ್ತಾರೆ. ಅಲ್ಲಿಂದ ಅವರ ಬೆಳೀತಾ ಬರುವಾಗ ಸೇವೆಯ ಕುರಿತಾಗಿ ಬಂದಂಥ ಮನೋಭಾವನೆ ಅವರನ್ನು ಭಾರತಕ್ಕೆ ಕರ್ಕೊಂಡು ಬರ್ತದೆ. ಮೈಸೂರಿಗೆ ಬಂದು ಒಂದು ವರ್ಷ ಸೇವೆ ಮಾಡಿ ಅಲ್ಲಿಂದ ಮತ್ತೆ ಅವರು ಉಡುಪಿಗೆ ಬಂದು 1923ರಲ್ಲಿ ಅವರು ಉಡುಪಿಯಲ್ಲಿ ಸ್ಥಾಪನೆ ಮಾಡುವಂಥ ಲಾಂಬಾರ್ಡ್ ಮೆಮೋರಿಯಲ್ ಹಾಸ್ಪಿಟಲ್ ಇವತ್ತು ಬೆಳೆದು ನಿಂತಿರುವಂಥ ಒಂದು ಪರಿಯನ್ನು ನೋಡುವಾಗ ಬಹಳಷ್ಟು ಸಂತೋಷ ಆಗ್ತದೆ, ಬಹಳಷ್ಟು ಹೆಮ್ಮೆ ಆಗ್ತದೆ. ನಮ್ಮ ಕ್ರೈಸ್ತ ಸಮಾಜದ ಮೂಲ ಗುಣಗಳಲ್ಲಿ ಒಂದಾಗಿರುವಂಥ ಸೇವೆಯ ಮನೋಭಾವ, ವೈದ್ಯಕೀಯ ಸೇವೆಯನ್ನು ಈ ಒಂದು ಲೆವೆಲ್ಗೆ ತಂದಂಥ ಮೇಡಮನ್ನು ಖಂಡಿತವಾಗ್ಲೂ ನಾವು ನೆನಪಿಸಿಕೊಳ್ತೇವೆ, ಅವರ ಸೇವೆಯನ್ನು ಸ್ಮರಿಸ್ತೇವೆ. ಈ ಲಾಂಬಾರ್ಡ್ ಮೆಮೋರಿಯಲ್ ಆಸ್ಪತ್ರೆ ಬರೀ ವೈದ್ಯಕೀಯ ಚಿಕಿತ್ಸೆಯನ್ನು ಕೊಡುವುದು ಮಾತ್ರವಲ್ಲ, ಅದಕ್ಕೆ ಪೂರಕವಾಗಿ ವಿದ್ಯಾರ್ಥಿಗಳನ್ನು ತರಬೇತುಗೊಳಿಸುವಂಥ ಕಾರ್ಯವನ್ನು ಮಾಡ್ತಾ ಇದೆ. ಅದಕ್ಕೆ ಇವತ್ತು ನಾವು ಅಲ್ಲಿನ ಜನರಲ್ ನರ್ಸಿಂಗ್ ಬಗ್ಗೆ ಮತ್ತು BSc ನರ್ಸಿಂಗ್ ಬಗ್ಗೆ ನಮಗೆ ಡಾಕ್ಟರ್ ಸುಜಾ ಕರ್ಕಡ ಅವರು ಮಾಹಿತಿಯನ್ನು ಕೊಡಲಿಕ್ಕಿದ್ದಾರೆ. ಮೇಡಮ್, ನಾನು ನೇರವಾಗಿ ಹಾಗಾದರೆ ಕ್ವಶನಿಗೆ ಬರ್ತೇನೆ. ಸೊ ಈ ಎರಡು ಏನು ಕೋರ್ಸ್ ಇದೆ, ಈ ಕೋರ್ಸ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ನಮಗೆ, ನಮ್ಮ ವಿದ್ಯಾರ್ಥಿಗಳಿಗೆ ನಾವು ತಿಳಿಸ್ಕೊಡ್ಬೇಕು, ಹೆತ್ತವರಿಗೆ ತಿಳಿಸ್ಕೊಡ್ಬೇಕು. ನಾನೊಬ್ಬ ನಾನ್ ಮೆಡಿಕಲ್ ಸ್ಟೂಡೆಂಟ್ ಆಗಿ ಕೇಳುವಂಥದ್ದು, ಮೇಜರ್ ವ್ಯತ್ಯಾಸ ಏನು ಇದರಲ್ಲಿ ಅಂತ? ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಜನರಲ್ ನರ್ಸಿಂಗ್ ಎಂಬುದು ಒಂದು ಡಿಪ್ಲೊಮಾ ಪ್ರೋಗ್ರಾಮ್. ಜನರಲ್ ನರ್ಸಿಂಗ್ ಆ್ಯಂಡ್ ಮಿಡ್ವೈಫರಿ 3 ವರ್ಷದ ಕೋರ್ಸ್. PUCಯಲ್ಲಿ ಸೈನ್ಸ್ ಇಲ್ಲದೆ ಕಾಮರ್ಸ್ ಅಥವಾ ಆರ್ಟ್ಸ್ ಮಾಡಿದ ಮಕ್ಕಳಿಗೂ ಸೈನ್ಸ್ ಮಾಡಿದವರಿಗೂ ಎಲಿಜಿಬಲ್ ಆಗಿ ಅದಕ್ಕೆ ಜಾಯಿನ್ ಆಗಬಹುದು. ಅದಕ್ಕೆ ಒಂದು ರಿಕ್ವೈರ್ಮೆಂಟ್ ಅಂದರೆ 45% ಮಾರ್ಕ್ ಇಂಗ್ಲೀಷಲ್ಲಿ ಮತ್ತು ಉಳಿದ ಸಬ್ಜೆಕ್ಟ್ಗಳಲ್ಲಿ ಇರಬೇಕು. ಅದೇ ರೀತಿ BSc ನರ್ಸಿಂಗ್ ಆದರೆ ಅದು 4 ವರ್ಷದ ಕೋರ್ಸ್, ಗ್ರ್ಯಾಜುಯೇಷನ್ ಪ್ರೋಗ್ರಾಮ್, ಆ್ಯಂಡ್ ಅದು ಯೂನಿವರ್ಸಿಟಿಗೆ ಎಫಿಲಿಯೇಟೆಡ್ ಆಗಿದೆ. ನಮ್ಮ ಕಾಲೇಜ್ ಈಗ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್ ಅಡಿಯಲ್ಲಿ ಬರ್ತದೆ. ಜನರಲ್ ನರ್ಸಿಂಗ್ ಆದರೆ ಡಿಪ್ಲೊಮಾ ಬೋರ್ಡಿಗೆ ಎಫಿಲಿಯೇಟೆಡ್ ಆಗಿರ್ತದೆ. ಈಗ ರಾಜೀವ್ ಗಾಂಧಿ ಅಂಡರಲ್ಲಿರುವಂಥ ನಮ್ಮ BSc ನರ್ಸಿಂಗ್ 4 ವರ್ಷದ ಪ್ರೋಗ್ರಾಮ್ 8 ಸೆಮಿಸ್ಟರಲ್ಲಿ ಆರ್ಗನೈಸ್ ಮಾಡಿ ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ ಪ್ರಕಾರ 156 ಕ್ರೆಡಿಟ್ ಸಿಸ್ಟಮಲ್ಲಿ ನಾವು ಕೊಡ್ತಾ ಇದ್ದೇವೆ. ಫಸ್ಟ್ ಬ್ಯಾಚ್ ಮಕ್ಕಳು ಈಗ ಫೈನಲ್ ಇಯರಲ್ಲಿ, ಕ್ರೆಡಿಟ್ ಸಿಸ್ಟಮ್ ಇದು ಫೈನಲ್ ಇಯರಲ್ಲಿ ಇದ್ದಾರೆ. ಹಾಗಾಗಿ ಇವರು BSc ನರ್ಸಿಂಗ್ ಮಾಡಿ ಮುಗಿಸಿ ಹೊರಗೆ ಬರುವಾಗ ದೇ ಗೆಟ್ ಎ ಗ್ರಾಜುಯೇಟ್ ಡಿಗ್ರಿ, ಗ್ರಾಜುಯೇಷನ್ ಆಗಿರ್ತದೆ ಅವರಿಗೆ. ಇನ್ನು ಅವರಿಗೆ ಡಿಪ್ಲೊಮಾ ಇರ್ತದೆ. ಬಟ್ ವೆನ್ ದೇ ಗೋ ಬ್ಯಾಕ್ ಟು ದ ವರ್ಕ್ ಸ್ಟ್ರೀಮ್, ಇಬ್ಬರು ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡಬಹುದು. ಆದರೆ BSc ನರ್ಸಿಂಗ್ ಆದವರು ದೇ ಕ್ಯಾನ್ ಗೆಟ್ ಇನ್ ಟು ಟೀಚಿಂಗ್ ಲೆವೆಲ್. ದೇ ಬಿಕಮ್ ಎನ್ ಅಸಿಸ್ಟೆಂಟ್ ಲೆಕ್ಚರರ್ ಆರ್ ಎ ಟ್ಯೂಟರ್ ಆ್ಯಂಡ್ ದೆನ್ ದೇ ಕ್ಯಾನ್ ಗೋ ಫರ್ದರ್. ಓಕೆ. ಸೊ GNM ನರ್ಸಿಂಗ್ ಅಂದರೆ ಇಬ್ಬರು ಮತ್ತೆ ಉದ್ಯೋಗ ಬರುವಾಗ ಸ್ಟಾಫ್ ನರ್ಸ್ ಆಗಿ ಅವರು ರಿಕ್ರೂಟ್ ಆಗ್ತಾರೆ. ಓಕೆ, ಫೈನ್. ಮೇಡಮ್, ಈ ಕೋರ್ಸು ಈಗ ನಮ್ಮ ಆಸ್ಪತ್ರೆಯಲ್ಲಿ ಯಾವಾಗಿಂದ ಪ್ರಾರಂಭ ಆಯಿತು? ಆ್ಯಕ್ಚುಲಿ ಸ್ಪೀಕಿಂಗ್, ನಮ್ಮ ಉಡುಪಿ ಡಿಸ್ಟಿಕ್ಕಲ್ಲೇ ನಮ್ಮ ಆಸ್ಪತ್ರೆ ತುಂಬ ಹಳೆಯದು ಟ್ರೈನಿಂಗಿಗೋಸ್ಕರ. 1923ರಲ್ಲಿ ನಮ್ಮ ಆಸ್ಪತ್ರೆ ಆರಂಭವಾಗಿ
1933 ಟ್ರೈನಿಂಗ್ ಪ್ರೋಗ್ರಾಮ್ಸ್ ಸ್ಟಾರ್ಟ್ ಆಗಿದೆ. ಅಂದ್ರೆ ಬರೀ 10 ವರ್ಷದಲ್ಲೇ ಅಂತದ್ದು ಟ್ರೈನಿಂಗ್ ಹೌದು. ಆದರೆ 1964ರಿಂದ ರಿಜಿಸ್ಟರ್ಡ್ ಪ್ರೋಗ್ರಾಮ್ ಆದ ANM ಪ್ರೋಗ್ರಾಮ್, ಆಕ್ಸಿಲರಿ ನರ್ಸ್ ಮಿಡ್ವೈಫರಿ ಪ್ರೋಗ್ರಾಮ್ ಅನ್ನು ನಾವು ರನ್ ಮಾಡಿ ಅರೌಂಡ್ 20 ಬ್ಯಾಚ್ ಸ್ಟೂಡೆಂಟ್ಸ್ ಗ್ರಾಜುಯೇಟ್ ಆಗಿದ್ದಾರೆ. ಹೆಚ್ಚಿನವರೆಲ್ಲ ಈಗ ರಿಟೈರ್ಡ್ ಆಗಿದ್ದಾರೆ ಕೆಲಸದಿಂದ. 1981ರಿಂದ ನಾವು GNM ಕೋರ್ಸನ್ನು ಸ್ಟಾರ್ಟ್ ಮಾಡಿ ಒಂದೇ ವರ್ಷದಲ್ಲಿ 2 ಬ್ಯಾಚನ್ನು ನಾವು ತಗೊಂಡು ಈಗ ನಮ್ಮದು 46ನೇ ಬ್ಯಾಚನ್ನು ನಾವು ತಗೊಳ್ತಾ ಇದ್ದೇವೆ. ಓಕೆ, ಸೊ ಈ ಕೋರ್ಸು ಈಗ GNM ಆಗಿರ್ಬೋದು ಅಥವಾ BSc ನರ್ಸಿಂಗ್ ಆಗಿರ್ಬೋದು ನಮ್ಮ ಸಂಸ್ಥೆಯಲ್ಲಿ ಯಾವಾಗಿಂದ ಆರಂಭ ಆಯಿತು ಅಂತ? ನಮ್ಮ ಸಂಸ್ಥೆಯಲ್ಲಿ GNM ಅಂತ ಹೇಳಿ ನಾವು ಆರಂಭ ಮಾಡಿದ್ದು 1981ರಲ್ಲಿ 2 ಬ್ಯಾಚನ್ನು ಫಸ್ಟ್ ಟೈಮಲ್ಲಿ ತಗೊಂಡು ಮತ್ತೆ ಮುಂದುವರಿಸಿ ಈಗ 46ನೇ ಬ್ಯಾಚ್. ಆದರೆ ಅದರ ಮೊದಲು ANM ಅಂತ ನಮ್ಮಲ್ಲಿ ಪ್ರೋಗ್ರಾಮ್ ಇತ್ತು. ಅದು ಸಹ ರಿಜಿಸ್ಟರ್ಡ್ ಪ್ರೋಗ್ರಾಮ್. 1964ರಿಂದ ಆರಂಭವಾಗಿ ಟ್ರೈನಿಂಗ್ ಮಾಡ್ತಾ ಇದ್ರು. ಅದರ ಮೊದಲೇ 1933ರಿಂದಲೇ ನಮ್ಮ ಆಸ್ಪತ್ರೆಯಲ್ಲಿ ಟ್ರೈನಿಂಗ್ ನಡೀತಾ ಇತ್ತು. ಯಾಕಂದ್ರೆ ನಮಗೆ ಆಸ್ಪತ್ರೆಗೆ ಕೆಲಸಕ್ಕೆ ಬೇಕಾದ ಹಾಗೆ ಟ್ರೈನಿಂಗ್ ತರಬೇತಿಗಳನ್ನು ಕೊಟ್ಟು ನಾವು ಕೆಲಸದಲ್ಲಿ ಇಟ್ಕೊಳ್ತಿದ್ದೆವು. ಆದರೆ ನಮ್ಮಲ್ಲಿ BSc ನರ್ಸಿಂಗ್ ಆರಂಭವಾದ್ದು 2019ನೇ ಇಸವಿಯಿಂದ. ಈಗ ನಮ್ಮದು 3 ಬ್ಯಾಚ್ BSc ನರ್ಸಿಂಗ್ ಸ್ಟೂಡೆಂಟ್ಸ್ ವರ್ಕ್ ಸ್ಟ್ರೀಮಲ್ಲಿ ಹೊರಗಿದ್ದಾರೆ. 117 ಮಕ್ಕಳು ಗ್ರಾಜುಯೇಟ್ ಆಗಿ ಹೋಗಿದ್ದಾರೆ. ಓಕೆ ಸರಿ. ಅಂದರೆ ಬಹಳ ದೊಡ್ಡ ಇತಿಹಾಸ ಇದೆ ನಮ್ಮ ಸಂಸ್ಥೆಗೆ. ಅಂದರೆ ಬಹಳ ಹಿಂದಿನಿಂದಲೇ ಇಲ್ಲಿ ಆ ತರಬೇತಿಯನ್ನು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಬಹಳ ಹಿಂದಿನ, ಅದು ANM ಆಗಿತ್ತು. ಈಗಲೂ ಅದು ಅದರ ನಂತರ 81ರಲ್ಲಿ ಬಂದದು GNM. 81ರಿಂದ GNM ತರಬೇತಿ ಸ್ಟಾರ್ಟ್ ಆಗಿರುವಂಥದ್ದು. 2019ರಿಂದ BSc ನರ್ಸಿಂಗ್ ಕೂಡ ನಮ್ಮ ಸಂಸ್ಥೆಯಲ್ಲಿ LMH ಅಲ್ಲಿ ನರ್ಸಿಂಗ್ ಕಾಲೇಜಲ್ಲಿ ಇದನ್ನು ನೀಡಲಾಗ್ತಾ ಇದೆ ಅನ್ನುವಂಥದ್ದು. ಈಗ ಈ ಕೋರ್ಸಿಗೆ ಸೇರಬೇಕಾದ್ರೆ ಏನೆಲ್ಲ ರಿಕ್ವೈರ್ಮೆಂಟ್ ಉಂಟು ಅಂತ ನೀವು ಹೇಳಿದ್ರಿ. ಸೊ ಈ ಕೋರ್ಸಲ್ಲಿ ಅವರು ನಿಜವಾಗ್ಲೂ ಏನನ್ನು ಕಲಿತಾರೆ ಅಂದರೆ ನಾವು ಸಪ್ರೇಟ್ ಆಗಿ ಬೇಕಾದರೆ ನೋಡೋಣ. ಅಂದರೆ ಅವರಿಗೆ ಕೂಡ ಒಂದು ಐಡಿಯಾ ಸಿಗುತ್ತೆ ನಾವು ಏನು ಕಲಿತಾ ಇದ್ದೇವೆ, ಯಾವುದಕ್ಕೆ ಅವರು ರೆಡಿ ಆಗ್ತಾರೆ, ಮತ್ತು ನಿಮ್ಮ ಕೋರ್ಸ್ ಪ್ಯಾಟರ್ನ್ಗಳು ಹೇಗಿರುತ್ತೆ ಅನ್ನೋದನ್ನು ಒಂಚೂರು ಹೇಳಿ. ಜನರಲ್ ನರ್ಸಿಂಗ್ ಕೋರ್ಸ್ ಎಂಬುದು 3 ವರ್ಷದ ತರಬೇತಿ. ಅದು ಆ್ಯನ್ಯುವಲ್, 1 ವರ್ಷಕ್ಕೆ ಒಮ್ಮೆ ಎಕ್ಸಾಮ್, ಮಧ್ಯದಲ್ಲೊಮ್ಮೆ ಸಪ್ಲಿಮೆಂಟ್ರಿ ಎಕ್ಸಾಮ್ಸ್ ಇರ್ತದೆ. ಫಸ್ಟ್ ಇಯರಲ್ಲಿ ಅವರಿಗೆ 3 ಮೇನ್ ಸಬ್ಜೆಕ್ಟ್ ಇರುವಂಥದ್ದು. ಒಂದು ಅನಾಟಮಿ, ಫಿಸಿಯಾಲಜಿ, ಸೈಕಾಲಜಿ, ಸೋಷಿಯಾಲಜಿ ಮತ್ತು ಫೌಂಡೇಶನ್ ಮತ್ತು ಕಮ್ಯುನಿಟಿ ಹೆಲ್ತ್ ನರ್ಸಿಂಗ್ 1 ಅಂತ ಹೇಳಿ. ಅದರ ಅಡಿಯಲ್ಲಿ ಬೇರೆ ಬೇರೆ ಸಣ್ಣ ಟಾಪಿಕ್ ಲೈಕ್ 20 ಅವರ್ಸ್ದು ಅಂಥ ಟಾಪಿಕ್ಗಳು ಸೇರಿ 3 ಮೇನ್ ಸಬ್ಜೆಕ್ಟ್ ಇರುವಂಥ ಒಂದು ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಫಸ್ಟ್ ಇಯರ್ GNM ಅಲ್ಲಿ ಇರ್ತದೆ. ಸೆಕೆಂಡ್ ಇಯರ್ GNMಗೆ ಬರುವಾಗ ಮೆಡಿಕಲ್ ಸರ್ಜಿಕಲ್ ನರ್ಸಿಂಗ್ ಅಂದರೆ ಅಡಲ್ಟ್ ಹೆಲ್ತ್ ನರ್ಸಿಂಗ್ ಅಂತ ಹೇಳ್ತೇವೆ ನಾವೀಗ. ಮೆಡಿಕಲ್ ಸರ್ಜಿಕಲ್ ನರ್ಸಿಂಗ್ 1 ಮತ್ತು 2 2 ಪೇಪರ್ ಪ್ಲಸ್ ಅದರದ್ದು ಪ್ರಾಕ್ಟಿಕಲ್ 1 ಪ್ಲಸ್ ಪೀಡಿಯಾಟ್ರಿಕ್ ನರ್ಸಿಂಗ್ ಅಲ್ಲದ್ರೆ ಮಕ್ಕಳನ್ನು ಆರೈಕೆ ಮಾಡುವಂಥದ್ದು. ಥರ್ಡ್ ಆಗಿ ಸೈಕ್ಯಾಟ್ರಿ, ಮೆಂಟಲ್ ಹೆಲ್ತ್ ಪೇಷಂಟ್ಸನ್ನು, ಮನೋರೋಗಿಗಳನ್ನು ಆರೈಕೆ ಮಾಡುವಂಥದ್ದನ್ನು. ಈ 4 ಸಬ್ಜೆಕ್ಟ್ಗಳು ಸೆಕೆಂಡ್ ಇಯರಲ್ಲಿ ಇರ್ತದೆ. ಆದರೆ ಸೆಕೆಂಡ್ ಇಯರಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮ್ ಬರುವಂಥದ್ದು ಮೆಡಿಕಲ್ ಸರ್ಜಿಕಲಿಗೆ ಪ್ಲಸ್ ಪೀಡಿಯಾಟ್ರಿಕ್ಕಿಗೆ ಪ್ಲಸ್ ಸೈಕ್ಯಾಟ್ರಿ 3 ಪ್ರಾಕ್ಟಿಕಲ್ ಎಕ್ಸಾಮ್ ಕೂಡ ಇರ್ತದೆ. ಥರ್ಡ್ ಇಯರ್ಲಿ ಬರುವಾಗ ಮೇಜರ್ ಆಗಿ 2 ಸಬ್ಜೆಕ್ಟ್ ಅವರಿಗೆ. ಒಂದನೆಯದು ಕಮ್ಯುನಿಟಿ ಹೆಲ್ತ್ ನರ್ಸಿಂಗ್ದು ಪಾರ್ಟ್ 2, ಇನ್ನೊಂದನೇ OBG, ಮಕ್ಕಳು ಮತ್ತು ತಾಯಂದಿರದು ಆರೈಕೆ, ಡೆಲಿವರಿ ಕಂಡಕ್ಟ್ ಮಾಡಬೇಕು ಅದಕ್ಕೆ ರಿಲೇಟೆಡ್. ಪ್ಲಸ್ ಅವರಿಗೆ ಇಂಟರ್ನ್ಶಿಪ್ ಅಲ್ಲಿ ನರ್ಸಿಂಗ್ ಅಡ್ಮಿನಿಸ್ಟ್ರೇಷನ್, ನರ್ಸಿಂಗ್ ಎಜುಕೇಷನ್, ರಿಸರ್ಚ್ ಉಂಟು, ರಿಸರ್ಚ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ಮತ್ತು ನರ್ಸಿಂಗ್ ಪ್ರೊಫೆಷನಲ್ ಟ್ರೆಂಡ್ಸ್ ಅಂತ, ಅದು ಟ್ರೆಂಡ್ಸ್ ಇನ್ ದ ಪ್ರೊಫೆಷನ್. ಇದಿಷ್ಟು ಕೋರ್ಸ್ಗಳು ಅವರಿಗೆ GNMನ ಮಕ್ಕಳಿಗೆ ಇರ್ತದೆ 3 ವರ್ಷದಲ್ಲಿ. ಇದರಲ್ಲಿ ಸ್ಪೆಷಲೈಸೇಷನ್ ಅಂತ ಏನಾದರೂ ಇದೆಯಾ GNM ಅಲ್ಲಿ? ಇಲ್ಲ, GNM ಅಲ್ಲಿ ಸ್ಪೆಷಲೈಸೇಷನ್ ಇಲ್ಲ. ಯಾಕಂದ್ರೆ ಅದು ಡಿಪ್ಲೊಮಾ ಪ್ರೋಗ್ರಾಮ್. ನಮ್ಮಂತ ಕಂಟ್ರಿಗೆ ಬೇಕಾದಂತ ವರ್ಕ್ ಫೋರ್ಸ್ ಅನ್ನ ಪ್ರಿಪೇರ್ ಮಾಡಿ ಎಲ್ಲವನ್ನು ಕಲಿಬೇಕು. ಆಕ್ಚುಲಿ 5 ಮೇಜರ್ ಸಬ್ಜೆಕ್ಟ್ ನರ್ಸಿಂಗ್ ಅಲ್ಲಿ ಇರುವಂತದ್ದು: ಮೆಡಿಕಲ್ ಸರ್ಜಿಕಲ್ ನರ್ಸಿಂಗ್, OBG ನರ್ಸಿಂಗ್, ಕಮ್ಯುನಿಟಿ ಹೆಲ್ತ್ ನರ್ಸಿಂಗ್, ಪೀಡಿಯಾಟ್ರಿಕ್ ನರ್ಸಿಂಗ್ ಮತ್ತು ಸೈಕ್ಯಾಟ್ರಿಕ್ ನರ್ಸಿಂಗ್. ಇದು 5 ಡಿಪ್ಲೊಮಾದ ಮಕ್ಕಳು ಕಲಿಬೇಕು. ಆದರೆ ಕ್ವಾಂಟಿಟಿ ಆಫ್ ದ ಕಂಟೆಂಟ್ ಸ್ವಲ್ಪ ವ್ಯತ್ಯಾಸ ಇರ್ತದೆ GNM ಮತ್ತು BSc ಮಕ್ಕಳಿಗೆ. ಸೊ BSc ಅಲ್ಲಿ ಮತ್ತೆ ಸ್ಪೆಷಲೈಸೇಷನ್ ಅಂತ ಆಪ್ಷನ್ಸ್ BSc ನರ್ಸಿಂಗ್ ಅಲ್ಲಿ ಬರುತ್ತಾ? ಇಲ್ಲ, MScಗೆ ಬರುವಾಗ ಓಕೆ. ಈಗ ಆಸ್ ಯು ಒಂದು ಬೇರೆ ಗ್ರಾಜುಯೇಷನ್ ಪದವಿ ಕೋರ್ಸ್ ಹೇಗಿರುತ್ತೆ ಹಾಗೆ BSc ನರ್ಸಿಂಗ್ ಕೋರ್ಸ್ ಕೂಡ ಇರುತ್ತೆ ಅಂತ ನೀವು ಹೇಳುವಂಥದ್ದು. ಹೌದು, ಆದ್ರೆ 1 ವರ್ಷ ಎಕ್ಸ್ಟ್ರಾ ಉಳಿದದಕ್ಕೆ BSc ಗಾದ್ರೆ 3 ವರ್ಷ, ನಮ್ಮ BSc ನರ್ಸಿಂಗ್ ಆದಾಗ 4 ವರ್ಷ ಇರ್ತದೆ ಅನ್ನುವಂಥದ್ದು. ಸೊ ಇಲ್ಲಿ ಅವರಿಗೆ ಹಾಸ್ಪಿಟಲ್ ಕೂಡ ಹತ್ತಿರ ಇರೋದ್ರಿಂದ ಎಕ್ಸ್ಪೋಜರ್ ಅನ್ನುವಂಥದ್ದು ಯಾವ ಲೆವೆಲ್ಗೆ ಸಿಗುತ್ತೆ ಅವರಿಗೆ? ನಮಗೆ ಆ್ಯಕ್ಚುಲಿ ಸಿಲೆಬಸ್ ಅಲ್ಲಿ ಒಂದೊಂದಕ್ಕೆ ಇಷ್ಟಿಷ್ಟು ನಂಬರ್ ಆಫ್ ಅವರ್ಸ್ ಉಂಟು. ಫಸ್ಟ್ ಇಯರ್ GNM ಅಲ್ಲಿ 650 ತಾಸು ಕ್ಲಿನಿಕಲ್ ಎಕ್ಸ್ಪರ್ಟೈಸ್ ಆಗಬೇಕು. ಅದು 650 ತಾಸನ್ನು ಸಹ ನಾವು ರೊಟೇಷನಲ್ಲಿ ಮಕ್ಕಳನ್ನು ನಮ್ಮ ಆಸ್ಪತ್ರೆ ಬೇರೆ ಬೇರೆ ವಾರ್ಡ್ಗಳಿಗೆ ಹಾಕಿ ತರಬೇತಿ ಕೊಡ್ತೇವೆ. ರೊಟೇಷನಲ್ಲಿ ಕೆಲವೊಮ್ಮೆ ಈವ್ನಿಂಗ್ ಡ್ಯೂಟಿ, ನೈಟ್ ಡ್ಯೂಟಿ, ಡೇ ಡ್ಯೂಟಿಯಲ್ಲಿ ಇಟ್ಕೊಂಡು ಕೊಡ್ಲಿಕ್ಕೆ ಆಗ್ತದೆ. ಅದೇ ಥರ ಎಲ್ಲದಕ್ಕೆ ಸಹ ಒಂದೊಂದು ಪ್ರಿಸ್ಕ್ರೈಬ್ಡ್ ಅವರ್ಸ್ ಉಂಟು. ಆ ಅವರ್ಸನ್ನು ನಾವು ಮೀಟ್ ಮಾಡ್ತೇವೆ. ಯೂಶ್ವಲಿ
ಎಟ್ ದಿ ಎಂಡ್ ಆಫ್ ದ ಪ್ರಿಸ್ಕ್ರೈಬ್ಡ್ ಅವರ್ ಮಕ್ಕಳು ಸ್ಕಿಲ್ಫುಲ್ ಆಗ್ತಾರೆ. ಓಕೆ ಓಕೆ ಸರಿ. ಈಗ ಪ್ರತಿಯೊಂದು ಕೋರ್ಸ್ ಆರಂಭ ಆಗುವಾಗ ಹೆತ್ತವರಿಗೂ ಮತ್ತು ಮಕ್ಕಳಿಗೂ ಮತ್ತು ಇವತ್ತು ಸಾಧಾರಣವಾಗಿ ಕೇಳುವಂಥ ಪ್ರಶ್ನೆ, ಕಲ್ತು ಏನು ಮಾಡೋದು ಅಂತ. ಸ್ಕೋಪ್ ಬಗ್ಗೆ ಎಲ್ಲರೂ ಮಾತಾಡ್ತಾರೆ. ಈ ಕೋರ್ಸ್ ತಗೊಂಡ್ರೆ ಏನು ಲಾಭ, ಈ ಕೋರ್ಸ್ ತಗೊಂಡ್ರೆ ಏನು, ಯಾಕೆ ತಗೋಬೇಕು ಅಂತ. ಈ ಒಂದು ಪ್ರಶ್ನೆಯನ್ನು ನಾನು ನಿಮ್ಮ ಹತ್ರನೂ ಕೇಳ್ತೇನೆ. ಈಗ ಜನರಲ್ ನರ್ಸಿಂಗ್ ಆಗಿರ್ಬೋದು ಅಥವಾ GNM ಆಗಿರ್ಬೋದು ಅಥವಾ BSc ನರ್ಸಿಂಗ್ ಆಗಿರ್ಬೋದು, ಈ ನರ್ಸಿಂಗ್ ಪದವಿಯನ್ನು ಪಡೆದು ಬಂದ ನಂತರ ನೆಕ್ಸ್ಟ್ ಅವರಿಗೆ ಉದ್ಯೋಗ ಅವಕಾಶಗಳು ಹೇಗಿರುತ್ತೆ ಅಂತ. GNM ಆಗಲಿ BSc ನರ್ಸಿಂಗ್ ಆಗಲಿ ಮುಗಿದ ನೆಕ್ಸ್ಟ್ ಡೇ ಅವರಿಗೆ ಕೆಲಸಕ್ಕೆ ಸೇರ್ಲಿಕ್ಕೆ ಆಗ್ತದೆ. ಆಕ್ಚುಲಿ ನಮ್ಮ ಕಂಟ್ರಿದು WHO ಪ್ರಕಾರ 3 ಸ್ಟಾಫ್ ನರ್ಸ್ ಫಾರ್ 1000 ಪಾಪ್ಯುಲೇಷನ್ ಇರಬೇಕು. WHO ಟಾರ್ಗೆಟ್ ಫಾರ್ ದ ರೇಷಿಯೋ. ಆದರೆ ನಮ್ಮಲ್ಲಿ ಎಕ್ಸಿಸ್ಟಿಂಗ್ 1.7 per 1000 ಪಾಪ್ಯುಲೇಷನ್ ಅಷ್ಟೇ ಇರುವುದು. ಶಾರ್ಟೇಜ್ ಅಂದ್ರೆ ಇಟ್ ಇಸ್ ಆಲ್ಮೋಸ್ಟ್ 6.5 lakh ವರ್ಕ್ ಫೋರ್ಸ್ ಶಾರ್ಟೇಜ್ ಉಂಟು ಆಸ್ ಆಫ್ ಟುಡೇ ಫಾರ್ ನರ್ಸಿಂಗ್. ಹಾಗಾಗಿ ನಮ್ಮ ಮಕ್ಕಳೇ, ನಮ್ಮ GNM ಆಗಲಿ BSc ಮಕ್ಕಳಾಗಲಿ ಅವ್ರದ್ದು ರಿಸಲ್ಟ್ ಬಂದ ನೆಕ್ಸ್ಟ್ ಡೇ ಕೆಲಸಕ್ಕೆ ಸೇರ್ತಾರೆ. ಅದರ ಮೊದಲೇ ಇಂಟರ್ವ್ಯೂಸ್ ಮಾಡಿ ಅವ್ರು ಸೆಟ್ ಆಗಿರ್ತಾರೆ. ಸೊ ಸ್ಕೋಪ್ ಕೆಲಸದ ಬಗ್ಗೆ ಮಕ್ಕಳು ನಿಜವಾಗಿ ಆಲೋಚನೆ ಮಾಡೋದು ಬೇಡ. ಕೈಕಾಲು ಗಟ್ಟಿ ಇರುವವರೆಗೆ 100ಕ್ಕೆ 100 ಕೆಲಸ ಮಾಡಲಿಕ್ಕೆ ಆಗ್ತದೆ. ಓಕೆ ಓಕೆ. ಈಗ ನಿಮ್ಮ ವಿದ್ಯಾರ್ಥಿಗಳು, ಈಗ ನೀವು ಕೂಡ ತುಂಬ ವರ್ಷದಿಂದ ಇಲ್ಲಿ ಸೇವೆಯಲ್ಲಿ ಇದ್ದೀರಿ, ನಿಮ್ಮ ವಿದ್ಯಾರ್ಥಿಗಳು ಬೇರೆ ಬೇರೆ ಕಡೆಗಳಲ್ಲಿ ಪ್ಲೇಸ್ಮೆಂಟ್ ಆಗಿರುವಂಥದ್ದು. ಸೊ ಇದರ ಬಗ್ಗೆ ನೀವು ಹೇಳೋದಾದರೆ ಎಲ್ಲಿ ಯಾವ ಬೇರೆ ಬೇರೆ ಕಡೆಗಳಲ್ಲಿ ಇದ್ದಾರಾ, ಹೇಗೆ ಅಂತ? ನಮ್ಮ GNM ಮುಗಿಸಿದ ಮಕ್ಕಳು, ಆ್ಯಕ್ಚುಲಿ BSc ಮಕ್ಕಳು ಇನ್ನೂ ಮೈಗ್ರೇಟ್ ಆಗಬೇಕು. ನೀವು ಪಾರ್ಟ್ಸ್ ಆಫ್ ವರ್ಲ್ಡ್ ಹೋದರೆ ಎಲ್ಲೂ ಸಿಗ್ತಾರೆ. ನಾನು ದುಬೈಗೆ ಕೆಲಸಕ್ಕೆ ಫಸ್ಟ್ ಹೋದಾಗ ನನ್ನ ಓಲ್ಡ್ ಸ್ಟೂಡೆಂಟ್ಸ್ ಇಲ್ಲಿಯವರೇ ಅಲ್ಲಿ ನನಗೆ ಸಿಕ್ಕಿದ್ದು. ಮಸ್ಕತ್ತಲ್ಲಿ ಸಹ ನನ್ನ GNM ಸ್ಟೂಡೆಂಟ್ಸ್ ಮಿಷನ್ ಆಸ್ಪತ್ರೆಯವರೇ ನನಗೆ ಫಸ್ಟ್ ವೆಲ್ಕಮ್ ಮಾಡ್ಲಿಕ್ಕೆ ಬಂದದ್ದು. ಸೊ ಎಲ್ಲ ಕಂಟ್ರಿಗಳಲ್ಲಿದ್ದಾರೆ, ಆಸ್ಟ್ರೇಲಿಯಾದಿಂದ ಹಿಡಿದು US ವರೆಗೆ, ಮಿಡಲ್ ಈಸ್ಟಿಂದ ಎಲ್ಲ ಕಂಟ್ರಿಗಳಲ್ಲಿ, UK, ಐರ್ಲೆಂಡ್ ಎಲ್ಲ ಕಂಟ್ರಿಗಳಲ್ಲಿ ನಮ್ಮ ಗ್ರ್ಯಾಜುಯೇಟ್ಸ್ ಸೆಟಲ್ ಆಗಿದ್ದಾರೆ ಮತ್ತು ನಮ್ಮ ಆಲ್ಮಾ ಮ್ಯಾಟರ್ ಒಟ್ಟಿಗೆ ಅವರು ಕಾಂಟ್ಯಾಕ್ಟಲ್ಲಿ ಸಹ ಇದ್ದಾರೆ. ಫ್ಯಾಂಟಾಸ್ಟಿಕ್. ಅಂದರೆ ನಿಮ್ಗೆ ಅದು ಖುಷಿ ಕೊಡುವಂಥ ವಿಚಾರ, ನಮ್ಮ ವಿದ್ಯಾರ್ಥಿಗಳು ಜಗತ್ತಿನ ಬೇರೆ ಬೇರೆ ಕಡೆಗಳಲ್ಲಿ ಇದ್ದಾರೆ ಅನ್ನುವಂಥದ್ದು. ಸರಿ, ಈಗ ಇನ್ನು ಒಂದು ಇಂಪಾರ್ಟೆಂಟ್ ಪ್ರಶ್ನೆಗೆ ಬರ್ತೇನೆ ನಾನು. ಅಂದರೆ ಈಗ ಈ ಕೋರ್ಸ್ಗಳು ನಮ್ಮ ಕೈಗೆ ಎಟಕುತ್ತಾ, ನಮ್ಮ ಮಕ್ಕಳಿಗೆ ಸಾಧ್ಯ ಇದೆಯಾ, ನಮ್ಮ ಹೆತ್ತವರು ಬೇರ್ ಮಾಡ್ಬೋದಾ ಅಂತ ಹೇಳಿದ್ರೆ, ಈ 2 ಕೋರ್ಸ್ಗಳ ಫೀಸ್ ಸ್ಟ್ರಕ್ಚರ್ ಒಂದು ಅಂದಾಜು ಎಷ್ಟಿರುತ್ತೆ ಅಂತ? ಈಗಿನ ಸಿಚುವೇಷನಲ್ಲಿ ನೋಡೋದಾದರೆ ಯಾವ ಪುವರ್ ಪೇರೆಂಟು ಕೂಡ ಮಕ್ಕಳನ್ನು ಎಜುಕೇಷನ್ಗೆ ಕಳಿಸ್ಬೋದು. ಒಂದನೇದಾಗಿ ನಮಗೆ ಎಜುಕೇಷನ್ ಲೋನ್ ಫೆಸಿಲಿಟಿಗಳುಂಟು. ಮತ್ತು ಮಿಷನ್ ಆಸ್ಪತ್ರೆಯಲ್ಲಿ ನಮ್ಮದು ಸರ್ವೀಸ್ ಅಂತ ಹೇಳಿ ನಮ್ಮ ಸರ್ ಯಾವಾಗಲೂ ಫೀಸ್ ಫಿಕ್ಸ್ ಮಾಡುವಾಗ ಸ್ವಲ್ಪ ಕಮ್ಮಿಯಲ್ಲೇ ನಮ್ಮ ಮಕ್ಕಳಿಗಿಡುವ, ನಮ್ಮ ಪೇರೆಂಟ್ಸಿಗೆ ಕೈಗೆ ಎಟಕಬೇಕೆಂದಾಗಿ ಆದಷ್ಟು ಕಮ್ಮಿಯೇ ನಾವು ಇಡ್ತೇವೆ ಫೀಸನ್ನು. ಸಾಧಾರಣ GNMಗೆ ಒಂದು 3 ವರ್ಷದಲ್ಲಿ ಹತ್ತಿರ ಒಂದು 2 ಲಕ್ಷದವರೆಗೆ ಖರ್ಚಾಗ್ತದೆ. 2 ಲಕ್ಷ ಸ್ವಲ್ಪ ಜಾಸ್ತಿ ಕೆಳಗೆ. BSc ನರ್ಸಿಂಗಿಗೆ ಅವರು ಹಾಸ್ಟೆಲಲ್ಲಿ ನಿಲ್ಲದಿದ್ದರೆ ಒಂದು ಹತ್ತಿರ ಒಂದು 6-6.5 ಲಕ್ಷದೊಳಗೆ ಫೀಸ್ ಅಷ್ಟೇ ನಾವು ಫಿಕ್ಸ್ ಮಾಡಿರುವಂಥದ್ದು 4 ವರ್ಷಕ್ಕೆ. ಬೇರೆ ಕಡೆಗಳಲ್ಲಿ ನೀವು ನೋಡುವುದಾದ್ರೆ ನಮಗಿಂತ ಡಬಲ್ ಫೀಸ್ ಇರುವಂಥ ಸಂಸ್ಥೆಗಳು ಸಹ ಉಂಟು. ಓಕೆ ಓಕೆ. ಅಂದರೆ ಸರ್ವಿಸ್ ಅನ್ನುವಂಥದ್ದೇ ನಮ್ಮ ಮುಖ್ಯ ಮೋಟೋ ಆಗಿರೋದ್ರಿಂದ ನಮ್ಮ ಸಂಸ್ಥೆಯಲ್ಲಿ ಡೈರೆಕ್ಟ್ರು ಕೂಡ ಅದೇ ವಿಚಾರದ ಬಗ್ಗೆ ನಮ್ಮ ಮಕ್ಕಳಿಗೆ, ಅವರ ಹೆತ್ತವರಿಗೆ ಸಾಧ್ಯ ಆಗಬೇಕು ಅನ್ನುವಂಥದ್ದು ನಿಜವಾಗ್ಲೂ ಕೂಡ ನೋಡಿ. 2 ಲಕ್ಷದ ಒಳಗೆ ನಮಗೆ ಆಲ್ಮೋಸ್ಟ್ GNM ಕೋರ್ಸ್ ಮುಗಿಸ್ಲಿಕ್ಕಾಗತ್ತೆ. 6.5 ಲಕ್ಷದೊಳಗೆ ಅವರು ಡೇ ಸ್ಕಾಲರ್ ಆಗಿದ್ದಾರೆ, ಹಾಸ್ಟೆಲೈಟ್ ಅಲ್ಲ ಅಂತ ಆಗಿದ್ದಾರೆ. 6.5 ಲಕ್ಷದ ಒಳಗೆ ಅವರದ್ದು 4 ವರ್ಷದ BSc ನರ್ಸಿಂಗ್ ಮುಗಿಯುತ್ತೆ ಅನ್ನುವಂಥದ್ದು. ಹೆತ್ತವರು ಇದನ್ನು ಗಮನಿಸ್ತಾ ಇದ್ದೀರಿ. ನಾನು ನೆನೆಸ್ತೇನೆ, ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ, ದೇಶದ ಬೇರೆ ಬೇರೆ ಭಾಗಗಳಿಂದ ನೋಡುವಂಥ ಪೇರೆಂಟ್ಸ್ಗಳಿಗೆ ಇಷ್ಟು ನೀವು ಕಂಪೇರ್ ಮಾಡಲಿಕ್ಕೆ ಆಗುತ್ತೆ, ಇಷ್ಟು ಕಡಿಮೆ ಒಂದು ವೆಚ್ಚದಲ್ಲಿ ಮಕ್ಕಳಿಗೆ ನರ್ಸಿಂಗ್ ವಿದ್ಯಾಭ್ಯಾಸವನ್ನು ಕೊಡಲಿಕ್ಕೆ ಆಗುತ್ತೆ ಅನ್ನುವಂಥದ್ದು ನಿಜವಾಗ್ಲೂ ಕೂಡ ಒಂದು ಹೆಮ್ಮೆಯ ವಿಚಾರ ಮತ್ತು ಖಂಡಿತವಾಗ್ಲೂ ಹೆತ್ತವರು ಈ ಕಡೆ ಗಮನ ಕೊಡಬೇಕಾದಂಥ ವಿಚಾರ ಅಂತ ನನ್ನದು ಕೂಡ ಒಂದು ಅನಿಸಿಕೆ. ಮತ್ತು ನಿಜವಾಗ್ಲೂ ಒಂದು ವೇಳೆ ಇಂಥ ಒಂದು ಕೋರ್ಸ್ ಬಗ್ಗೆ ನೀವು ಹುಡುಕ್ತಾ ಇರೋದಾದರೆ ನಮ್ಮ ಈ ಮಾಧ್ಯಮದ ಮೂಲಕವಾಗಿ ಇವರ ನಂಬರು, ಇವರ ಮಾಹಿತಿ ಎಲ್ಲವನ್ನು ನಾವು ಕೊಡುತ್ತೇವೆ. ಖಂಡಿತವಾಗ್ಲೂ ನೀವು LMH ಅನ್ನು ಅಪ್ರೋಚ್ ಆಗಬೇಕು ಮತ್ತು ನಿಮ್ಮ ಮಕ್ಕಳನ್ನು ಇಲ್ಲಿ ಎನ್ರೋಲ್ ಮಾಡೋದಾದರೆ ಮಕ್ಕಳಿಗೆ ಮುಂದಿನ ಭವಿಷ್ಯವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಕೇಳುವಂತಹ ಪ್ರಶ್ನೆ, ವೈ LMH, ಯಾಕೆ ಲಂಬಾರ್ಡ್ ಮೆಮೋರಿಯಲ್ ಹಾಸ್ಪಿಟಲ್ನ ನರ್ಸಿಂಗ್ ಕಾಲೇಜನ್ನು ಆಯ್ದುಕೊಳ್ಬೇಕು ಅಂತ? ಅತ್ಯಂತ ಉತ್ತಮವಾದಂಥ ಒಂದು ಕ್ವೆಶ್ಚನ್. ಕೆಲವೊಮ್ಮೆ ಮಕ್ಕಳಿಗೆ ಅನ್ನಿಸ್ತದೆ ನಮಗೊಂದು ಎಜುಕೇಷನ್ ಆದರೆ ಸಾಕು ಎಲ್ಲಿಯಾದರೂ ಅಂತ. ಆದರೆ ಮಿಷನ್ ಆಸ್ಪತ್ರೆಗೆ ಅಂದರೆ ಬರೀ ಎಜುಕೇಷನ್ ಮಾತ್ರ ಅಲ್ಲ, ಅದರ ಜೊತೆಗೆ ನಾವು ಸ್ಪಿರಿಚುವಲ್ ಆಸ್ಪೆಕ್ಟನ್ನು ಡೀಲ್ ಮಾಡ್ತೇವೆ. ಮಕ್ಕಳಿಗೆ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಎಂಥ ಕಾಂಪಿಟೇಷನ್ಗಳುಂಟು, ನಮ್ಮಲ್ಲಿ ಕೋಆರ್ಡಿನೇಟರ್ಸ್ ಇದ್ದಾರೆ. ಸ್ಟೇಟ್ ಕ್ರಾಸ್ ಕರ್ಕೊಂಡೋಗಿ ಎಲ್ಲ ಕಾಂಪಿಟೇಷನಲ್ಲಿ ನಮ್ಮ ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ತಾರೆ. ಮತ್ತು ಹೊರಗೆ ಬರುವಾಗ ನಮಗೆ ಭಾಳ ಖುಷಿ ಆಗ್ತದೆ ಮಕ್ಕಳು ಫಸ್ಟ್ ಚಾಂಪಿಯನ್ ತೊಗೊಂಡು ಬರುವಾಗ. ಯಾಕಂದರೆ ನಮ್ಮ ಸಂಸ್ಥೆ ತುಂಬ ಓಲ್ಡ್ ಅಲ್ಲ BSc ನರ್ಸಿಂಗಿಗೆ, GNMಗೆ ಹೌದಾದರೆ ಸಹ. ಆದರೂ ಮಕ್ಕಳು ಒಳ್ಳೆ ಲೆವೆಲಲ್ಲಿ ಬರ್ತಾರೆ. ಪೇರೆಂಟ್ಸೇ ಗ್ರ್ಯಾಜುಯೇಷನ್ ಟೈಮಲ್ಲಿ ಹೇಳ್ತಾರೆ, ಮೇಡಮ್ ನನ್ನ ಮಗಳು ಫಸ್ಟ್ ಇಯರಲ್ಲಿ ಬಂದಾಗ ಹೇಗಿದ್ಲು, ಈಗ ಹೊರಗೆ ಬರುವಾಗ ನಮಗೇ ಆಶ್ಚರ್ಯ ಆಗ್ತದೆ ಇವಳು ಇಷ್ಟು ಬದಲಾವಣೆ ಆಗಿದೆ ಅಂತ. ಮಕ್ಕಳನ್ನು ಕಂಪ್ಲೀಟ್ಲಿ ಮೋಲ್ಡ್ ಮಾಡುವಂಥ
ಕೆಲಸವನ್ನು ಟೀಚರ್ಸ್ ವಹಿಸ್ಕೊಂಡಿದ್ದಾರೆ ಮತ್ತು ಎಲ್ಲರೂ ಕ್ವಾಲಿಫೈಡ್ ಆ್ಯಂಡ್ ವೆಲ್ ಎಕ್ಸ್ಪೀರಿಯನ್ಸ್ಡ್. ಸಾಧಾರಣ ನಮ್ಮ ಫ್ಯಾಕಲ್ಟಿ ಎಲ್ಲರೂ ಸಹ ಮೋರ್ ದ್ಯಾನ್ 20 years ಟೀಚಿಂಗ್, ಓಕೆ 32 ವರ್ಷ 33 ವರ್ಷ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇರುವವರು BSc ನರ್ಸಿಂಗ್ ಮಕ್ಕಳೊಟ್ಟಿಗೆ. ಸೊ ಮಕ್ಕಳೊಟ್ಟಿಗೆ ಅವರು ಸಹ ಪಳಗಿದ್ದಾರೆ ಮತ್ತು ಮಕ್ಕಳ ಜೊತೆಗೆ ಅವರು ಸಹ ಒಟ್ಟಾಗಿ ಕೆಲಸಗಳನ್ನು ಮಾಡಿ ಕಲಿಸ್ತಾರೆ. ಆದ ಕಾರಣ ನಮ್ಮ ಮಕ್ಕಳು ಈಗ ಬೇರೆ ಕಡೆಯ ಟೀಚರ್ಸ್ ಕೂಡ ಅವರ ರಿಲೇಟಿವ್ಸನ್ನು ನಮಗೆ ರೆಫರ್ ಮಾಡ್ತಾರೆ, ನಿಮ್ಮಲ್ಲೇ ಒಳ್ಳೆಯದು ಮೇಡಮ್ ಅವನಿಗೆ ಇಲ್ಲದ್ರೆ ಇವಳಿಗೆ ಅಂತ ಹೇಳಿ. ಅಂಥ ಲೆವೆಲ್ಗೆ ನಾವು ಬಂದಿದ್ದೇವೆ. ಅದು ನಿಜವಾಗಿ ಹೆಮ್ಮೆಯ ವಿಷಯ. ಮಣಿಪಾಲದಿಂದ ಕೂಡ ನನ್ನ ಟೀಚರ್ಸ್ ಅಲ್ಲಿ ಅಡ್ಮಿಷನ್ ಆಗದ ಮಕ್ಕಳನ್ನು ಫಸ್ಟ್ ನನಗೆ ಕರೆದು ಸುಜಾ ಒಂದು ಸೀಟು ಕೊಡಮ್ಮ ನನ್ನ ಸ್ಟೂಡೆಂಟಿಗೆ ಅಂತ ಹೇಳಿ ಕಳಿಸ್ತಾರೆ. ಆ ಲೆವೆಲ್ಗೆ ಬಂದಿರೋದು ನಮಗೆ ನಿಜವಾಗಿ ಹೆಮ್ಮೆಯ ವಿಷಯ. ಡೆಫಿನೆಟ್ಲಿ ನಮ್ಮ LMHನ ಅಡ್ಮಿಷನ್ ಆಗಿರ್ಬೋದು, LMHನ ನರ್ಸಿಂಗ್ ಕಾಲೇಜಿಗೆ ಬರ್ತಾ ಇರುವಂಥ ಮಕ್ಕಳ ಸಂಖ್ಯೆ ಅದು ಜಾಸ್ತಿ ಆಗ್ತಾ ಇದೆ. ಮಕ್ಕಳು ಹೆಚ್ಚೆಚ್ಚು ಇಷ್ಟಪಟ್ಟು ಬರ್ತಾ ಇದ್ದಾರೆ. ಈಗಾಗಲೇ ಅವ್ರು ಹೇಳಿದರು, ಬರೀ ಕರಿಕ್ಯುಲಮ್ ಮಾತ್ರ ಅಲ್ಲ, ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗಳಿಗೆ ಬೇರೆ ಬೇರೆ ಕಡೆಗಳಿಗೆ ಸ್ಪರ್ಧೆಗಳಾದಾಗ ನಮ್ಮ ಮಕ್ಕಳು ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಡ್ತಾ ಇದ್ದಾರೆ. ಅಂದರೆ ಎಲ್ಲ ಆ್ಯಂಗಲಲ್ಲಿ ಮಕ್ಕಳನ್ನ ಬೆಳೆಸಲಿಕ್ಕೆ ಒಂದು ಒಳ್ಳೆಯ ಅವಕಾಶವನ್ನು LMHನ ನರ್ಸಿಂಗ್ ಕಾಲೇಜ್ ಮೂಲಕವಾಗಿ ನೀಡಲಾಗ್ತಾ ಇದೆ. ಸೊ LMHನ ನರ್ಸಿಂಗ್ ಕಾಲೇಜ್ ಬಗ್ಗೆ ಒಂದು ಸಣ್ಣ ಒಂದು ಸಾರಾಂಶವನ್ನು ಮಾತ್ರ ನಾವು ನಿಮ್ಮ ಮುಂದೆ ಇಟ್ಟಿದ್ದೇವೆ. ತಿಳ್ಕೊಳ್ಬೇಕಾದ ಸಂಗತಿಗಳು ತುಂಬ ಇದೆ. ಖಂಡಿತವಾಗ್ಲೂ ನೀವು ಅವರ ವೆಬ್ಸೈಟನ್ನು ಅಪ್ರೋಚ್ ಆಗ್ಬೋದು. ಅವರ ಅಡ್ಮಿಷನ್ ರಿಲೇಟೆಡ್ ಆಗಿರುವಂಥ ಕಾಂಟ್ಯಾಕ್ಟ್ ನಂಬರ್ಸ್ಗಳನ್ನು, ಡೀಟೇಲ್ಸ್ಗಳನ್ನು ಖಂಡಿತವಾಗ್ಲೂ ನಾವು ಕೊಡ್ತೇವೆ. ನೀವು ಅದರ ಮೂಲಕವಾಗಿ ನಮ್ಮ ಸಂಸ್ಥೆಯಲ್ಲಿ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಸಿಗ್ತಾ ಇದೆ, ಅದನ್ನು ನಿಮ್ಮ ಮನೆಯಲ್ಲಿರುವಂಥ ಹೆತ್ತವರು, ನಿಮ್ಮ ಆಸ್ಪಾಸಲ್ಲಿರುವವರು, ನಿಮ್ಮ ಕುಟುಂಬದಲ್ಲಿರುವಂಥ ಮಕ್ಕಳು, ಈಗಾಗಲೇ ಅವರು ಯಾರು ಮುಂದಿನ ಭವಿಷ್ಯದ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾರೆ ಅವರಿಗೆ ತಿಳಿಸ್ಕೊಡೋದ್ರ ಮೂಲಕವಾಗಿ ಅವರ ಮುಂದಿನ ಭವಿಷ್ಯದ ಬಗ್ಗೆ ಒಳ್ಳೆಯ ಒಂದು ದಾರಿಯನ್ನು ನಾವು ಸೃಷ್ಟಿ ಮಾಡಿ ಕೊಡ್ಬೋದು ಅಂತ ಹೇಳ್ತಾ, LMH ನರ್ಸಿಂಗ್ ಕಾಲೇಜಿನ ಪ್ರಿನ್ಸಿಪಾಲ್ ಮತ್ತು ಪ್ರೊಫೆಸರ್ ನಮ್ಮ ಜೊತೆಗೆ ಇದ್ದರು, ಡಾಕ್ಟರ್ ಸುಜಾ ಕರ್ಕಡ ಅವರು ಅನೇಕ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಅವರಿಗೆ ವಾಹಿನಿ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಒಳ್ಳೆಯ ಮಾಹಿತಿಗಳನ್ನು ಕೊಟ್ಟಿದ್ದೀರಿ ಮೇಡಮ್. ಥ್ಯಾಂಕ್ ಯು. ಸೊ ಈ ಕಾರ್ಯಕ್ರಮದ ಮುಂದುವರಿದ ಭಾಗವಾಗಿ ನಮ್ಮ ಜೊತೆಗೆ ಇನ್ನೊಬ್ಬರು ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಈ ಕಾರ್ಯಕ್ರಮದ ಮುಂದುವರಿದ ಭಾಗವಾಗಿ ನಮ್ಮಲ್ಲಿ ಎಲೈಡ್ ಹೆಲ್ತ್ ಸೈನ್ಸ್ ಅಥವಾ ಎಲೈಡ್ ಹೆಲ್ತ್ ಕೇರ್ ಅನ್ನುವಂಥ ಒಂದು ವಿಭಾಗ ಕೂಡ ಇದೆ. ಸೊ ಇಲ್ಲಿ ಯಾವ ಕೋರ್ಸ್ಗಳಿದೆ, ಯಾವ ಕೋರ್ಸ್ಗಳ ಬಗ್ಗೆ ನಮ್ಮ ಮಕ್ಕಳು ಮಾಹಿತಿಯನ್ನು ಪಡ್ಕೊಳ್ಬೇಕು, ಆ ಕೋರ್ಸ್ ಬಗ್ಗೆ ಒಂದು ಬ್ರೀಫ್ ಆದಂಥ ಐಡಿಯಾವನ್ನು ಕೊಡೋದಕ್ಕೆ ನಮ್ಮ ಜೊತೆಗೆ ಮ್ಯಾನ್ಲಿ ಸೋನ್ಸ್ ಅವರಿದ್ದಾರೆ. ಅವರು LMH ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನಲ್ಲಿ ಅಡ್ಮಿಷನ್ ಕೋಆರ್ಡಿನೇಟರ್ ಆಗಿ ಅವರ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮ್ಯಾನ್ಲಿ ಅವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಸೊ ಮ್ಯಾನ್ಲಿ ಸೋನ್ಸ್ ಅವರು ಅಡ್ಮಿಷನ್ ಕೋಆರ್ಡಿನೇಟರ್, ಇಡೀ LMH ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ನ ಜವಾಬ್ದಾರಿಯನ್ನು ನೋಡ್ಕೊಳ್ತಾರೆ. ಸೊ ಇದು ಎಲೈಡ್ ಹೆಲ್ತ್ ಕೇರ್ ಅಥವಾ ಎಲೈಡ್ ಹೆಲ್ತ್ ಸೈನ್ಸ್ ಅಂತ ನೀವೇನು ಹೇಳ್ತೀರಿ. ಇನ್ನು ನಾನು ಆಗಲೇ ಹೇಳಿದೆ, ನಾನೊಬ್ಬ ನಾನ್ ಮೆಡಿಕಲ್ ಸ್ಟೂಡೆಂಟ್ ಆಗಿ ಕಾರ್ಯಕ್ರಮ ನೋಡ್ತಾ ಇದ್ದರೆ ಇದು ಏನು, ಇದಕ್ಕೂ ನಾರ್ಮಲ್ ಆಗಿರುವಂಥ ಮೆಡಿಕಲ್ ಅಥವಾ ಈಗ ನರ್ಸಿಂಗು ಇನ್ನೊಂದಕ್ಕೆ ಅದಕ್ಕೆ ಏನು ವ್ಯತ್ಯಾಸ ಇರುತ್ತೆ ಅಂತ ನೋಡುವಂಥ ಎಲ್ಲ ವೀಕ್ಷಕರಿಗೆ ನಮ್ಮ ಆಸ್ಪತ್ರೆಯ ಪರವಾಗಿ ವಂದನೆಗಳು. ಈಗ ನೀವು ಹೇಳಿದ ಹಾಗೆ ಅಲೈಡ್ ಹೆಲ್ತ್ ಸೈನ್ಸ್ ಅದರ ಹೆಸರಲ್ಲೇ ಇದೆ. ಅಂದರೆ ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಅವರೊಂದು ಸಪೋರ್ಟಿವ್ ಆಗಿ ಇರುವಂಥದ್ದು. ವಿಶೇಷವಾಗಿ ನಮ್ಮ ವೈದ್ಯರಿರ್ತಾರೆ, ದಾದಿಯರಿರ್ತಾರೆ. ಸೊ ಅವರಿಗೆ ಒಂದು ಸಪೋರ್ಟಿವ್ ಆಗಿರುವಂಥ ಒಂದು ವರ್ಕ್ ಫೋರ್ಸ್ ಅದು. ನಿಜ ಹೇಳಬೇಕಂತ ಹೇಳಿದರೆ ಈ ಅಲೈಡ್ ಹೆಲ್ತ್ ಸೈನ್ಸ್ನವರ ಕೊಡುಗೆ ಎಷ್ಟಿದೆ ಅಂತ ಹೇಳಿದರೆ, ಒಂದು ರೋಗವನ್ನು ಐಡೆಂಟಿಫೈ ಮಾಡಬೇಕಾದ್ರೆ ಇಲ್ಲಿ ಡಯಾಗ್ನೋಸ್ ಮಾಡುವಂಥ ಡಿಪಾರ್ಟ್ಮೆಂಟ್ ಬೇಕು. ಆ ಡಯಾಗ್ನೋಸ್ ಮಾಡುವಂಥ ಡಿಪಾರ್ಟ್ಮೆಂಟಲ್ಲಿ ಈ ಅಲೈಡ್ ಹೆಲ್ತ್ ಸೈನ್ಸ್ ಇರುವಂಥದ್ದು. ಓಕೆ. ಅಂದರೆ ಮೊದಲೆಲ್ಲ ಕಾಮನ್ ಲ್ಯಾಂಗ್ವೇಜಲ್ಲಿ ಪ್ಯಾರಾಮೆಡಿಕಲ್ ಕೋರ್ಸ್ ಅಂತ ಏನು ಕರಿತಾ ಇದ್ದೆವು, ಅದು ಈಗ ಅದರೊಂದು ಶಾಸ್ತ್ರೀಯವಾದಂಥ ಒಂದು ಹೆಸರು ಅಲೈಡ್ ಹೆಲ್ತ್ ಸೈನ್ಸ್ ಎಂಬುದಾಗಿ ಬಹುಶಃ ನೀವು ಅದನ್ನು ಗುರುತಿಸಬಹುದು. ಯಾಕಂತ ಹೇಳಿದರೆ ಇದು ಇತ್ತೀಚೆಗೆ ಆದ ಒಂದು ಬೆಳವಣಿಗೆ, ವೆರಿ ರೀಸೆಂಟ್ಲಿ 1 ವೀಕ್ ಆಗಿದೆ ಅಷ್ಟೇ. ಹಿಂದೆ ನೀವು ಹೇಳಿದ ಹಾಗೆ ಪ್ಯಾರಾಮೆಡಿಕಲ್ ಅಂತ ಒಂದು ವರ್ಡ್ ಯೂಸ್ ಮಾಡ್ತಾರೆ. ಪ್ಯಾರಾಮೆಡಿಕಲ್ ಅಂತ ಹೇಳಿದರೆ ಡಿಪ್ಲೊಮೊ ಪಾರ್ಟ್, ಅಲೈಡ್ ಹೆಲ್ತ್ ಸೈನ್ಸ್ ಹೇಳಿದರೆ ಅದು ಡಿಗ್ರಿ. ಡಿಪ್ಲೊಮೊ ಇದಕ್ಕೆ ಪ್ಯಾರಾಮೆಡಿಕಲ್ ಅಂತ ಇನ್ನು ಮುಂದೆ ನಮಗೆ ವರ್ಡ್ ಕಾಯಿನ್ ಮಾಡಬಾರ್ದು ಅಂತ ಹೇಳಿ ನಮ್ಮ ಹೈಯರ್ ಅಥಾರಿಟಿಯಿಂದ ನೋಟಿಸ್ ಬಂದಿದೆ. ಇನ್ನು ಮುಂದೆ ಅದನ್ನು ಅಲೈಡ್ ಹೆಲ್ತ್ ಕೇರ್ ಎನ್ನುವುದಾಗಿ ಕರೀತಾರೆ. ಓಕೆ. ಸೊ ಈ ಹೆಸರುಗಳು, ಯಾಕಂದರೆ ಈ ಸ್ಪಷ್ಟತೆಗಳೆಲ್ಲ ಕೋರ್ಸಿಗೆ ಹೋಗುವಾಗ ಖಂಡಿತವಾಗ್ಲೂ ಬೇಕು, ಇಲ್ಲ ಅಂತಂದರೆ ಈ ಗೊಂದಲಗಳನ್ನು ಇಟ್ಕೊಂಡು ಮುಂದುವರಿಲಿಕ್ಕೆ ಆಗೋದಿಲ್ಲ. ಸರಿ, ಈಗ ಅಲೈಡ್ ಹೆಲ್ತ್ ಕೇರಲ್ಲಿ ತುಂಬ ಕೋರ್ಸ್ಗಳಿರುತ್ತೆ ನನ್ನ ಪ್ರಕಾರ. ಅದರಲ್ಲಿ ಈಗ ನಮ್ಮ LMHಯಿಂದ ಯಾವ ಕೋರ್ಸ್ಗಳನ್ನೆಲ್ಲ ಆಫರ್ ಮಾಡ್ತಾ ಇದ್ದೀರಿ? ನಮ್ಮಲ್ಲಿ ಅಲೈಡ್ ಹೆಲ್ತ್ ಕೇರ್ ಅಂಡರಲ್ಲಿ ಇರುವಂಥದ್ದು 3 ಕೋರ್ಸ್ಗಳಿದೆ. ಓಕೆ. ಮುಖ್ಯವಾಗಿ ಒಂದು DMLT ಅಂತ ಹೇಳ್ತಾರೆ. DMLT ಅಂತ ಹೇಳಿದರೆ ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ, 3 ವರ್ಷದ ಕೋರ್ಸ್ ಅದು. ಅದೇ ರೀತಿ ಎರಡನೇದಾಗಿ DOTAT ಅಂತ ಹೇಳಿ, ಸೊ ಡಿಪ್ಲೊಮಾ ಇನ್ ಆಪರೇಷನ್ ಥಿಯೇಟರ್ ಆ್ಯಂಡ್ ಅನಸ್ತೇಷಿಯಾ ಟೆಕ್ನಾಲಜಿ ಅಂತ ಹೇಳಿ, ಅದು ಕೂಡ 3 ವರ್ಷದ್ದು. ಅದೇ ರೀತಿ ಕೊನೆಯದಾಗಿ DMIT ಅಂತ ಹೇಳಿ, ಡಿಪ್ಲೊಮಾ ಇನ್ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ ಎನ್ನುವುದಾಗಿ, ಅದು ಕೂಡ 3 ವರ್ಷ. ಒಂದು ಲ್ಯಾಬ್ ಆಗಿ, ಒಂದು OT ಆಗಿ, ಇಮೇಜಿಂಗ್ ಟೆಕ್ನಾಲಜಿ, ಎಕ್ಸಾಕ್ಟ್ಲಿ 3 ರೀತಿಯ ಕೋರ್ಸ್ಗಳನ್ನು ಆಫರ್ ಮಾಡ್ತೇವೆ. ಸೊ ಇದು ಕೋರ್ಸ್ಗಳ ಡ್ಯೂರೇಷನ್ ನೀವಾಗಲೇ ಹೇಳಿದರೆ, ಆದರೂ ಕೂಡ ಒಮ್ಮೆ ಕ್ಲಾರಿಟಿಗೆ ಬೇಕಾಗಿ 3 ಕೋರ್ಸ್ಗಳ ಡ್ಯೂರೇಷನ್ ಹೇಗಿರುತ್ತೆ,
ಅಂತ? ಓಕೆ, ನಾನು 3+ ಇನ್ನೊಂದು BSc MLT ಕೂಡ ಇದೆ, ಡಿಗ್ರಿ, ಅದು 4 ವರ್ಷದ್ದು, ಎಲ್ಲವನ್ನು ಒಟ್ಟಾಗಿ ಹೇಳ್ತೇನೆ. ಸರಿ. ಸೊ BSc MLT ಇದು 4 ವರ್ಷದ ಡ್ಯೂರೇಷನ್ ಇರುವಂತಹ ಕೋರ್ಸು. BSc MLT ಅಲ್ಲಿ 3 ವರ್ಷ ಅಕಾಡೆಮಿಕ್ಸ್ ಇರ್ತದೆ, ಲಾಸ್ಟ್ ಕೊನೆಯ ವರ್ಷ 4ನೇ ವರ್ಷ ಕಂಪ್ಲೀಟ್ ಆಗಿ ಇಂಟರ್ನ್ಶಿಪ್, 1 year ಇಂಟರ್ನ್ಶಿಪ್ ಪ್ರೋಗ್ರಾಮ್. ಸೊ ಇದು BSc MLT. ಸೊ 4 ವರ್ಷದ ಡಿಗ್ರಿ ಪ್ರೋಗ್ರಾಮ್ ಅಂತ ಹೇಳ್ಬೋದು. ಸರಿ. ಎರಡನೇದಾಗಿ ಅಲೈಡ್ ಹೆಲ್ತ್ ಕೇರ್ ಅಂಡರ್ ಅಲ್ಲಿ ನಾನು ಈಗಾಗಲೇ ಹೇಳಿರುವಂತಹ 3 ಕೋರ್ಸ್ಗಳು, ಈ 3 ಕೋರ್ಸ್ಗಳು ಕೂಡ 3 ವರ್ಷ ಡ್ಯೂರೇಷನ್ ಇದು. ಸೊ ಅದರಲ್ಲಿ ಪ್ರಥಮ ವರ್ಷ ಅವರ ಕೋರ್ಸ್ನ ಬಗ್ಗೆ ಇರೋದಕ್ಕಿಂತ ಜಾಸ್ತಿ PCB ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಅಂದರೆ ಅವರಿಗೆ ವಿಜ್ಞಾನದ ಬಗ್ಗೆ ಸ್ವಲ್ಪ ಓರಿಯೆಂಟೇಷನ್ ಕ್ಲಾಸ್ ತರ ಅವರ ಮೊದಲ ವರ್ಷ ಆಗಿರ್ತದೆ. ಸರಿ ಸರಿ. 2ನೇ ವರ್ಷ ಮತ್ತೆ 3ನೇ ವರ್ಷ ಅವರ ಸಬ್ಜೆಕ್ಟ್ ಬಗ್ಗೆನೇ ಕ್ಲಾಸಸ್ ಇರ್ತದೆ. ಸೊ ಅದರಲ್ಲೇ ಇಂಟರ್ನ್ಶಿಪ್ ಕೂಡ 3 ತಿಂಗಳ ಒಂದು ಇಂಟರ್ನ್ಶಿಪ್ ಪ್ರೋಗ್ರಾಮ್ ಕೂಡ ಅದರಲ್ಲಿ ಇನ್ಕ್ಲೂಡೆಡ್ ಆಗ್ತದೆ. ಸರಿ ಸರಿ. ಈಗ ಇದಕ್ಕೆ PUC ಮುಗಿಸಿ ಬರುವಂತದ್ದು ಇರುವಂತದ್ದಲ್ವಾ ಈಗ ಒಂದು ಕನ್ಫ್ಯೂಷನ್ ಈಗಲೂ ಇದೆ. ಒಂದು ಇದು ಅದೇ ನಾನು ಈಗಾಗಲೇ ಹೇಳಿದಾಗೆ ರೀಸೆಂಟ್ಲಿ ಬಂದ ಒಂದು ಬೆಳವಣಿಗೆ, DOTAT ಅಂತ ನಾನು ಆಗಲೇ ಹೇಳಿದ ಹಾಗೆ ಈ ಕೋರ್ಸ್ಗೆ ಡಿಪಾರ್ಟ್ಮೆಂಟ್ ಏನು ಹೇಳಿದೆ ಅಂತ ಹೇಳಿದ್ರೆ, ಅಡ್ಮಿಷನ್ ಕ್ರೈಟೀರಿಯಾದಲ್ಲಿ PCMB ಅಥವಾ PCB ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಇರುವಂತಹ ಮಕ್ಕಳಷ್ಟೇ ಈ ಡಿಪ್ಲೊಮಾ ಕೋರ್ಸ್ಗೆ ಬರಬೇಕು ಅಂತ ಹೇಳಿ ಒಂದು ಗೈಡ್ಲೈನ್ ರೀಸೆಂಟ್ಲಿ ಮಾಡಿರುವಂಥದ್ದು. ಅದು ಬಿಟ್ಟು ಉಳಿದ ಎಲ್ಲದಕ್ಕೂ ಸಹ 10th ಮೇಲೆನೆ ಮಾಡ್ಬೋದು. 10ನೇ ಕ್ಲಾಸ್ ಮುಗಿದ ನಂತರ ಮಾಡ್ಬೋದು, ಕಾಮರ್ಸ್, ಆರ್ಟ್ಸ್ನವರು ಅಥವಾ ಸೈನ್ಸ್ ಯಾರು ಕೂಡ ಮಾಡ್ಬೋದು. ಅಲ್ಲಿ ಒಂದು ಆಪರೇಷನ್ ಥಿಯೇಟರ್ ಒಂದು ಏನು OT ಇದೆ, ಅದು ಒಂದು ಬಿಟ್ಟು ಉಳಿದ ಎಲ್ಲದಕ್ಕೂ ಕೂಡ ನಾನ್ ಸೈನ್ಸ್ ಸ್ಟೂಡೆಂಟ್ಸ್ ಕೂಡ ಇದಕ್ಕೆ ಜಾಯ್ನ್ ಆಗ್ಲಿಕ್ಕೆ ಅವಕಾಶ ಇದೆ. ಅಂದರೆ ನನ್ನ ಮಗ ಕಾಮರ್ಸ್ ತಗೊಂಡಿದ್ದಾನೆ, ಅವನಿಗೆ ಕಾಮರ್ಸಲ್ಲಿ ಇಂಟ್ರೆಸ್ಟ್ ಇಲ್ಲ, ಈಗ ಏನಾದರೂ ಬೇರೆ ಆಲೋಚನೆ, ಖಂಡಿತವಾಗ್ಲೂ ಅವಕಾಶ ಇದೆ. ಸೊ ಇದು ನಮ್ಮ ಮಕ್ಕಳಿಗೆ, ಹೆತ್ತವರಿಗೆ ತಿಳಿಬೇಕಾದಂಥ ಸಂಗತಿಗಳು. ಒಂದು ಕೋರ್ಸಿಗೆ ಮಾತ್ರ ಈಗ ಸರ್ಕಾರದ ಗೈಡ್ಲೈನ್ಸ್ ಇರುವಂಥದ್ದು PCM ಅಂದರೆ ಬಯಾಲಜಿ ಮೇಜರ್ ಇರುವಂಥ ಒಂದು ಸಬ್ಜೆಕ್ಟ್ PCMB ಅಥವಾ ಬಯಾಲಜಿ ಇರಬೇಕು. ಬಯಾಲಜಿ ಒಂದು ಸಬ್ಜೆಕ್ಟ್ ಖಂಡಿತವಾಗ್ಲೂ ಸೈನ್ಸಲ್ಲಿ ತಗೊಂಡಿರಬೇಕು ಅನ್ನುವಂಥದ್ದು. ಆ ಒಂದು ಕೋರ್ಸಿಗೆ ಬಿಟ್ಟರೆ ಉಳಿದ ಕೋರ್ಸ್ಗಳಿಗೆ ಈವನ್ ಅವರ SSLCಯ ಬೇಸ್ ಮೇಲೆ ಅಥವಾ ನಾನ್ ಸೈನ್ಸ್ ಸ್ಟೂಡೆಂಟ್ಸ್ಗಳು ಕೂಡ ಜಾಯ್ನ್ ಆಗಲಿಕ್ಕೆ ಅವಕಾಶ ಇರ್ತದೆ ಅಂತ. ಸರ್, ಇಲ್ಲಿ ಈಗ ಈ ಕೋರ್ಸ್ಗಳಲ್ಲಿ ಏನು ಕಲಿಸ್ತೀರಿ ನೀವು? ಈ ಕೋರ್ಸ್ಗಳಲ್ಲಿ DMLT ಕೋರ್ಸ್ ಇದೆ. ಸೊ DMLT ಕೋರ್ಸ್ನಲ್ಲಿ ಬರುವಂಥ ಸಬ್ಜೆಕ್ಟ್ಗಳು ಅವರಿಗೆ ಮುಖ್ಯವಾಗಿ ರಕ್ತದ ಬಗ್ಗೆ ಇರುವಂಥ ಸಬ್ಜೆಕ್ಟ್. ನಾನು ಒಬ್ಬ ಲೇಮನ್ಗೆ ಅರ್ಥ ಆಗುವ ರೀತಿಯಲ್ಲಿ ಬಯೋಕೆಮಿಸ್ಟ್ರಿ ಅಂತ ಒಂದು ಸಬ್ಜೆಕ್ಟ್ ಬರ್ತದೆ. ಬಯೋಕೆಮಿಸ್ಟ್ರಿ ಅಂದ್ರೆ ರಕ್ತ ಯಾವ ತರ ಮಾಡಲ್ಪಟ್ಟಿದೆ, ಅದರಲ್ಲಿ ಏನೇನು ಕೆಮಿಕಲ್ ಕಾಂಪೋನೆಂಟ್ಸ್ ಇದೆ ಅದರ ಬಗ್ಗೆ. ಅದೇ ರೀತಿ ಒಂದು ರಕ್ತ ಪರೀಕ್ಷೆಗೆ ಕೆಲವೊಂದು ಕೆಮಿಕಲ್ ಏಜೆಂಟ್ಸ್ಗಳನ್ನು ನಾವು ಬಳಸ್ತೇವೆ ಆ ರಕ್ತದ ಪರೀಕ್ಷೆಗಳಲ್ಲಿ, ಡಯಾಗ್ನೋಸ್ ಮಾಡುವಂತ ಮೆಥಡ್ ಅಲ್ಲಿ. ಸೊ ಅದನ್ನು ಯಾಕೆ ಬಳಸ್ತಿದ್ದಾರೆ, ಹೇಗೆ, ಅದರ ಯೂಸಸ್ ಏನು, ಅದನ್ನು ಯಾವ ರೀತಿ ಸಂಸ್ಕರಿಸುವುದು, ಅದನ್ನು ಬಳಸುವುದು, ಅದರ ಬಗ್ಗೆ ಸಬ್ಜೆಕ್ಟ್. ಅದೇ ರೀತಿ ಇನ್ನೊಂದು ಮೈಕ್ರೋಬಯಾಲಜಿ ಅಂತ ಸಬ್ಜೆಕ್ಟ್ ಇದೆ. ಮೈಕ್ರೋಬಯಾಲಜಿ ಅಂದ್ರೆ ಅದರ ಹೆಸರಲ್ಲೇ ಇದೆ, ಮೈಕ್ರೋ ಆರ್ಗಾನಿಸಮ್ಸ್, ಸೂಕ್ಷ್ಮಾಣು ಜೀವಿಗಳ ಬಗ್ಗೆ ಅವರು ಸ್ಟಡಿ ಮಾಡುವಂಥದ್ದು. ಈಗ ಬ್ಲಡ್ ಅಲ್ಲಿ ಯೂಶುವಲಿ ವೈರಸ್, ಬ್ಯಾಕ್ಟೀರಿಯಾ ಈ ತರ ಅಟ್ಯಾಕ್ ಆದಾಗ ನಮಗೆ ಬೇರೆ ಬೇರೆ ದೇಹದಲ್ಲಿ ಅನಾರೋಗ್ಯಗಳು ಕಾಣಿಸ್ಕೊಳ್ಳುವಂಥದ್ದು. ಸೊ ಅದರ ಬಗ್ಗೆ ಸ್ಟಡಿ ಮಾಡುವಂಥದ್ದು. ಓಕೆ. ಸೊ ಇಲ್ಲಿ ಈಗ ಈ ಕೋರ್ಸ್ಗಳ ವಿಚಾರ ಬಂದಾಗ ನಾವು ನಾರ್ಮಲಿ ಈ ಕೋರ್ಸ್ಗಳನ್ನು ಅವರು ಸೆಮಿಸ್ಟರ್ ವೈಸಲ್ಲಿ ಕಲಿತಾರ, ಆನ್ಯುವಲ್ ವೈಸಲ್ಲಿ ಕಲಿತಾರ, ಹೇಗೆ? ಇಲ್ಲಿ ಆನ್ಯುವಲ್ ಸಿಸ್ಟಮ್ ಫಾಲೋ ಮಾಡ್ತಾ ಇರುವಂಥದ್ದು. 3 ವರ್ಷ ಅಂದರೆ 3 ಎಕ್ಸಾಮ್ಗಳಿರ್ತದೆ. ಅದರ ಜೊತೆಗೆ ನಮ್ಮ ಸಂಸ್ಥೆಯಲ್ಲಿ ನಾವು ಎವ್ರಿ ಒಂದು ಸೆಮಿಸ್ಟರ್, ಒಂದು ಯೂನಿಟ್ ಆದ ಕೂಡಲೇ ಯೂನಿಟ್ ಟೆಸ್ಟ್ ಅಂತ ಹೇಳಿ ನಾವು ಸಣ್ಣ ಮಕ್ಕಳಲ್ಲಿ ಮಾಡೋ ತರನೇ ನಾವು ಕೂಡ ಹೇಗೆ ಒಂದು ವಿದ್ಯಾಸಂಸ್ಥೆ ಪರ್ಫಾರ್ಮೆನ್ಸ್ ಅನ್ನು ಇನ್ಕ್ರೀಸ್ ಮಾಡಲಿಕ್ಕೆ. ಓಕೆ. ನಾನು ಈ ಪ್ರಶ್ನೆಯನ್ನು ಸುಜಾ ಮೇಡಮ್ ಹತ್ರನೂ ಕೇಳಿದೆ. ಏನು ಅಂತ ಹೇಳಿದ್ರೆ, ನಮ್ಮ ಸಂಸ್ಥೆ ಹತ್ತಿರದಲ್ಲೇ ಇದೆ, ನಮ್ಮದೇ ಹಾಸ್ಪಿಟಲ್ ಇದೆ. ಸೊ ಹಾಸ್ಪಿಟಲನ್ನು ಹೇಗೆ ಯೂಸ್ ಮಾಡ್ತೀರಿ ನೀವು ನಿಮ್ಮ ವಿದ್ಯಾರ್ಥಿಗಳಿಗೆ ಅಂತ? ನೋಡಿ, ನಮ್ಮ ಸಂಸ್ಥೆ ಆಸ್ಪತ್ರೆ ನೀವು ಇತ್ತೀಚಿನ ದಿನಗಳಲ್ಲಿ ನೋಡ್ಬೋದು, ನಮ್ಮ ಆಸ್ಪತ್ರೆ ತುಂಬ ಸಾಕಷ್ಟು ಒಳ್ಳೆಯ ವೈದ್ಯರ ತಂಡವನ್ನು ಹೊಂದ್ಕೊಂಡಿದೆ. ಆ ವೈದ್ಯರುಗಳೇ ಆ ಮಕ್ಕಳಿಗೆ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ಗೆ ಹೋದ ಸಂದರ್ಭದಲ್ಲಿ ಅಲ್ಲಿ ಟೀಚ್ ಮಾಡ್ತಾರೆ. ನಮ್ಮ ಎಕ್ಸ್ಪೀರಿಯನ್ಸ್ಡ್ ಡಾಕ್ಟರ್ಸ್ ಇರ್ಬೋದು, ಅಥವಾ ಅಲೈಡ್ ಹೆಲ್ತ್ ಸೈನ್ಸ್ನವ್ರಿಗೆ ಕೂಡ ಎಲ್ಲರಿಗೂ ನರ್ಸಿಂಗ್ ಅಥವಾ ಯಾವುದ ನಮ್ಮಲ್ಲಿ ಇರುವ ಎಲ್ಲ ವಿದ್ಯಾಸಂಸ್ಥೆಯ ಮಕ್ಕಳಿಗೆ ಅಲ್ಲಿ ಒಂದು ಆಪರ್ಚುನಿಟಿ. ಡಾಕ್ಟರ್ಸ್ನವರು ಕ್ಲಾಸ್ ತಗೊಳ್ತಾರೆ. ಅದೇ ರೀತಿ ಸೀನಿಯರ್ ಮೋಸ್ಟ್ ಸ್ಟಾಫ್ ನರ್ಸಸ್ ಇದ್ದಾರೆ, ತುಂಬಾ ಎಕ್ಸ್ಪೀರಿಯನ್ಸ್ಡ್ ಸ್ಟಾಫ್ ನರ್ಸ್ಗಳು.
ಮತ್ತೆ ಕೆಲವು ಸ್ಟಾಫ್ ನರ್ಸ್ಗಳು ನಮ್ಮ ಮಣಿಪಾಲದಿಂದ ನಮ್ಮಲ್ಲಿಗೆ ಬಂದವರು ಕೂಡ ಇದ್ದಾರೆ. ಸೊ ಅವರು ಕೂಡ ಅಲ್ಲಿದೆ ಅವರ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಬೇರೆ ಇರುತ್ತೆ. ಸೊ ಅವರು ಕೂಡ ಇವರಿಗೆ ಟೀಚ್ ಮಾಡ್ತಾರೆ. ಅದರ ಜೊತೆಗೆ ನಮ್ಮ ಒಳ್ಳೆ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇರುವ, ಆಗಲೇ ಮೇಡಮ್ ಹೇಳಿದ ಹಾಗೆ 20ಕ್ಕಿಂತ ಹೆಚ್ಚು ವರ್ಷದ ಅನುಭವ ಇರುವಂಥ ಸಾಕಷ್ಟು ಫ್ಯಾಕಲ್ಟೀಸ್ ಟೀಮ್ ನಮ್ಮಲ್ಲಿದೆ. ಸೊ ಅವರು ಕೂಡ ಆ ಪ್ರಾಕ್ಟಿಕಲ್ ಇರುವಂಥ ಸಂದರ್ಭದಲ್ಲಿ ಅಲ್ಲಿಗೆ ಅವರು ಪ್ರಾಕ್ಟಿಕಲ್ ಇರುವಂಥ ವಾರ್ಡ್ಗಳಲ್ಲಿ ಇರ್ಬೋದು, ಅಥವಾ ಲ್ಯಾಬ್ ಇರ್ಬೋದು, ಅಥವಾ OT ಇರ್ಬೋದು, ಅಲ್ಲಿ ಹೋಗಿ ಅವರಿಗೆ ಗೈಡ್ ಮಾಡ್ಬೋದು. ಅವ್ರು ಏನು ಮಾಡ್ತಾ ಇದ್ದಾರೆ ಅದನ್ನು ನೋಡ್ಕೊಳ್ತಾ ಇರುವಂಥದ್ದು. ಸೊ ಕಲಿತಾ ಇದ್ದಾರೋ ಮಕ್ಕಳು ಇಲ್ವೋ ಅದನ್ನು ಮಾನಿಟರ್ ಮಾಡ್ತಾರೆ. ಹಾಗಾಗಿ ತುಂಬಾ ಒಳ್ಳೆಯ ಒಂದು ಎಕ್ಸ್ಪೀರಿಯನ್ಸ್ ನಮ್ಮ ಆಸ್ಪತ್ರೆ ಮೂಲಕ ಸಿಗ್ತಾ ಇದೆ. ನೋಡಿ, ನಾವು ನಾರ್ಮಲಿ ಒಂದು ನಮ್ಗೆ ಹುಷಾರಿಲ್ಲ ಅಂತ ಡಾಕ್ಟರ್ ಹತ್ರ ಹೋಗುವಾಗ ನಾವು ಡಾಕ್ಟ್ರು ಸೀನಿಯರ್ ಡಾಕ್ಟರ ಎಕ್ಸ್ಪೀರಿಯನ್ಸ್ ಇದೆಯಾ ಅನ್ನೋದನ್ನು ನೋಡ್ತೇವೆ. ಇಲ್ಲಿ ಕೂಡ ನಮ್ಮ ಮಿಷನ್ ಹಾಸ್ಪಿಟಲ್ನ ದೊಡ್ಡ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ನಮ್ಮ ಫ್ಯಾಕಲ್ಟಿ ಇಲ್ಲಿ ಇರುವಂಥ ನರ್ಸಿಂಗ್ ಕಾಲೇಜ್ ಅಥವಾ ಅಲೈಡ್ ಹೆಲ್ತ್ ಕೇರ್ನಲ್ಲಿ ಫ್ಯಾಕಲ್ಟಿ ಆಗಿರ್ಬೋದು, ಅಥವಾ ಹಾಸ್ಪಿಟಲಲ್ಲಿರುವಂಥ ನರ್ಸ್ ಡಾಕ್ಟರ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಸೀನಿಯರ್ಸ್, ಎಕ್ಸ್ಪೀರಿಯನ್ಸ್ಡ್ ಆಗಿದ್ದಾರೆ. ಅವರ ಅನುಭವಗಳನ್ನು ಖಂಡಿತವಾಗ್ಲೂ ಅವರು ಜೂನಿಯರ್ಸ್ಗಳಿಗೆ, ವಿದ್ಯಾರ್ಥಿಗಳಿಗೆ ಒಂದು ರೀತಿಯಲ್ಲಿ ಕೊಡ್ತಾ ಇರುವಂಥದ್ದು ಒಂದು ಒಳ್ಳೆಯ ವೈದ್ಯಕೀಯ ಒಂದು ಸಮಾಜವನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಸರ್, ಈಗ ನಮ್ಮ ಸಂಸ್ಥೆ ಅಡ್ಮಿಷನ್ ಅಂತ ಬಂದಾಗ ಈಗ ಬರೀ ನಮ್ಮ ಈ ಭಾಗದಿಂದ ಮಾತ್ರ ಅಲ್ಲ, ನಾನು ನೆನೆಸ್ತೇನೆ ಬೇರೆ ಬೇರೆ ಭಾಗಗಳಿಂದ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಅಂತ. ಸಾಧಾರಣವಾಗಿ ನೀವು ನೋಡಿದ ಹಾಗೆ ಎಲ್ಲೆಲ್ಲಿಂದ ನಮಗೆ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ? ನಮಗೆ ನಮ್ಮ ಅಡ್ಮಿಷನ್ಸ್ ಆಗುವ ಟೈಮಲ್ಲಿ ಎಲ್ಲ ಕೋರ್ಸ್ಗಳಿಗೆ ಸಹ ಆಲ್ ಓವರ್ ಕರ್ನಾಟಕದಿಂದ ಬರ್ತಾರೆ. ಮುಖ್ಯವಾಗಿ ಕರ್ನಾಟಕದ ಎಲ್ಲ ಭಾಗಗಳಿಂದ ನಮ್ಮಲ್ಲಿ ವಿದ್ಯಾರ್ಥಿಗಳಿದ್ದಾರೆ. ಅದೇ ರೀತಿ ನಮ್ಮ ಆಸುಪಾಸಿನ ರಾಜ್ಯಗಳಾದ ಕೇರಳ ಇರ್ಬೋದು, ತಮಿಳುನಾಡು ಇರ್ಬೋದು, ಮತ್ತೆ ಆಂಧ್ರ ಪ್ರದೇಶದಿಂದ ಸಹ ಇದ್ದಾರೆ. ಅದೇ ರೀತಿ ಬಿಹಾರ್, UP ಅಲ್ಲಿಂದ ಕೂಡ ನಮ್ಮಲ್ಲಿ ಸ್ಟೂಡೆಂಟ್ ಇದ್ದಾರೆ. ಮತ್ತೆ ಬಹಳ ಇಂಪಾರ್ಟೆಂಟ್, ಈ ವರ್ಷ ಒಂದು ಹೊಸ ಬೆಳವಣಿಗೆ ಆಗಿದೆ. ನಮಗೆ ನಾರ್ತ್ ಈಸ್ಟಿಂದ, ಇದುವರೆಗೆ ನಮ್ಮಲ್ಲಿ ನಾರ್ತ್ ಈಸ್ಟಿಂದ ಅಷ್ಟೊಂದು ಫ್ಲೋ ಇರಲಿಲ್ಲ. ಈ ವರ್ಷ ನಮಗೆ ನಾರ್ತ್ ಈಸ್ಟಿಂದ ಕೂಡ ಕೆಲವು ಕಾಲ್ಸ್ ಬರ್ತಾ ಉಂಟು, ಮುಂದಕ್ಕೆ ನಾವು ನಿಮ್ಮ ಕಾಲೇಜಿಗೆ ಭೇಟಿ ಕೊಡ್ತೇವೆ ಅಂತ ಹೇಳಿ. ಅದೇ ರೀತಿ ವಿಶೇಷತೆ ಇನ್ನೊಂದಿದೆ ಅಂದರೆ, ಜಮ್ಮು ಕಾಶ್ಮೀರದ ಒಬ್ಬ ವಿದ್ಯಾರ್ಥಿ ಕೂಡ ನಮಗೆ ಕಾಲ್ ಮಾಡಿ ಇನ್ನು ಮುಂದಕ್ಕೆ ಬರ್ಲಿಕ್ಕಿದ್ದಾರೆ. ಅವರು 1-2 ವಿದ್ಯಾರ್ಥಿಗಳಿದ್ದಾರೆ. ಸೊ ಈ ರೀತಿ ನಮ್ಮ ರೀಚ್ ಆಲ್ ಓವರ್ ಇಂಡಿಯಾ ಹೋಗ್ತಾ ಉಂಟು ಅಂತ ಹೇಳಲಿಕ್ಕೆ ನಮಗೆ ತುಂಬ ಹೆಮ್ಮೆ. ಡೆಫಿನೆಟ್ಲಿ LMHನ ಪಾಸಿಟಿವ್ ಫೀಡ್ಬ್ಯಾಕ್ ಇದು. ಸೊ ಇಡೀ ಭಾರತದಿಂದ ಬೇರೆ ಬೇರೆ ಕಡೆಗಳಿಂದ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಒಳ್ಳೆಯ ಬೆಳವಣಿಗೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಸರ್, ಈಗ ನರ್ಸ್ ಕಲ್ತ ನೆಕ್ಸ್ಟ್ ಡೇನೇ ಕೆಲಸ ಸಿಗುತ್ತೆ ಅಂತ ಮೇಡಮ್ ಹೇಳಿದರು. ನಮಗೆ ಇದು ಗೊತ್ತಿಲ್ಲ, ಅಲೈಡ್ ಹೆಲ್ತ್ ಸೈನ್ಸಿಗೆ ಹೇಗೆ ಇದೆ ಡಿಮಾಂಡ್, ಮಾರ್ಕೆಟ್ ಪ್ಲೇಸ್ ಹೇಗಿದೆ, ಸ್ಕೋಪ್ ಹೇಗಿದೆ, ಅದರ ಬಗ್ಗೆ? ಈಗ ನೋಡಿ, ಹೆಚ್ಚಿನ ಮಕ್ಕಳಿಗೆ ಇದು ನರ್ಸಿಂಗಲ್ಲಿ ಮಾತ್ರ ಸ್ಕೋಪ್ ಇದೆ, ಇದರಲ್ಲಿ ಸ್ಕೋಪ್ ಇಲ್ಲ, ಜಾಬ್ ಸಿಗ್ತಾ ಇಲ್ಲ ಅಂತ ಹೇಳಿ ಇಲ್ಲ. ಆ್ಯಕ್ಚುಲಿ ಇದು ಅನ್ಎಕ್ಸ್ಪ್ಲೋರ್ಡ್ ಒಂದು ಏರಿಯಾ, ಅನ್ಎಕ್ಸ್ಪ್ಲೋರ್ಡ್ ಆಗಿರುವಂಥದ್ದು. ಇಲ್ಲಿ ನಿಮಗೆ ಒಂದು ಪ್ರಪ್ರಥಮವಾಗಿ ಆಸ್ಪತ್ರೆಯಲ್ಲೇ ಇವರು ಕಲಿಯುವಾಗ ಇಂಟರ್ನ್ಶಿಪ್ ಅಂತ ಆಗಲೇ ಹೇಳಿದ್ರು. ಈ ಇಂಟರ್ನ್ಶಿಪ್ ಮಾಡ್ತಾ ಇರುವಾಗಲೇ ಮಕ್ಕಳ ಒಂದು ಆಕ್ಟಿವಿಟಿ, ಅವ್ರು ಯಾವ ಥರ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ, ಯಾವ ಥರ ವರ್ಕ್ ಅವರದ್ದು ಅವರ ಸ್ಕಿಲ್ಫುಲ್ ಆಗಿದ್ದಾರೆ, ಅದನ್ನು ನೋಡಿಕೊಂಡೆ ಅಲ್ಲೇ ಅವರನ್ನು ಗುರುತಿಸ್ತಾರೆ. ಈ ಆಸ್ಪತ್ರೆ ಇರ್ಬೋದು ಅಥವಾ ಬೇರೆ ಬೇರೆ ನಾವು ಹೊರಗಡೆ ಕೆಲವೊಂದು ಲ್ಯಾಬ್ಗಳಿಗೂ ಅವರನ್ನು ಎಕ್ಸ್ಪೋಜರಿಗೆ ಕಳಿಸ್ತೇವೆ, ಅಲ್ಲಿಯೂ ಅವರನ್ನು ಗುರುತಿಸ್ತಾರೆ. ಆ ಗುರುತಿಸಿದ ಕೂಡಲೇ ಅವರಿಗೆ ಮಕ್ಕಳಿಗೆ ಆಫರ್ ಲೆಟರ್ ಅಲ್ಲೇ ಬಂದಿರ್ತದೆ, ನಿಮ್ಮದು ಕಂಪ್ಲೀಟ್ ಆದ ಕೂಡಲೇ ನಮ್ಮಲ್ಲಿ ಬಂದು ಸೇರ್ಕೊಳ್ಳಿ ಅಂತ ಹೇಳಿ. ಆ ರೀತಿ ಅವರು ಅಲ್ಲೇ ಜಾಬ್ ಆಪರ್ಚುನಿಟಿ ಸಿಗ್ತದೆ. ನಮ್ಮ ಈಗ ಅಲೈಡ್ ಹೆಲ್ತ್ ಕೇರ್ ಅಲ್ಲಿ ಕಲ್ತವರದೆಲ್ಲ ಪ್ಲೇಸ್ಮೆಂಟ್ಸ್ ಗಳೆಲ್ಲ ಚೆನ್ನಾಗಿದೆಯಾ, ಎಲ್ಲಿ ಎಲ್ಲ ವರ್ಕ್ ಮಾಡ್ತಾ ಇದ್ದಾರೆ? ನೋಡಿ, ನಮ್ಮ ಅಲೈಡ್ ಹೆಲ್ತ್ ಈಗ ರೀಸೆಂಟ್ಲಿ ಸ್ಟಾರ್ಟ್ ಆಗಿರುವಂಥದ್ದು, ಮೇಡಮ್ ಆಗಲೇ ಹೇಳಿದ್ದಾರೆ. ಸೊ 2018 ನಂತರದಿಂದ ನಮ್ಮಲ್ಲಿ ಈ ಅಲೈಡ್ ಹೆಲ್ತ್ ಮತ್ತೆ ಅಲೈಡ್ ಹೆಲ್ತ್ ಕೇರ್, ಸೊ ಈ ಕೋರ್ಸ್ಗಳು ಸ್ಟಾರ್ಟ್ ಆಗಿರುವಂಥದ್ದು. ಒಂದು ಹೆಮ್ಮೆಯ ವಿಚಾರ ಏನಂದರೆ, ರೀಸೆಂಟ್ಲಿ ನಾವು ಈ ಒಂದು ಫೀಲ್ಡಲ್ಲಿ ಇದ್ದರೂ ಕೂಡ ನಮ್ಮ ಮಕ್ಕಳು 2-3 ಮಕ್ಕಳು ಆಲ್ರೆಡಿ ಅಬ್ರಾಡಲ್ಲಿ ವರ್ಕ್ ಮಾಡಲಿಕ್ಕೆ ಹೋಗಿದ್ದಾರೆ. ಮತ್ತು ಇನ್ನೂ ಕೆಲವರು ಈ ವರ್ಷ ಔಟ್ ಆದ ಬ್ಯಾಚ್ನವರು ಟ್ರೈ ಮಾಡ್ತಾ ಇದ್ದಾರೆ. ಅದೇ ರೀತಿ ಡೆಲ್ಲಿಯಲ್ಲಿರುವಂಥ ಒಂದು ದೊಡ್ಡ ಆಸ್ಪತ್ರೆಯಲ್ಲಿ ಒಬ್ಬರು ವರ್ಕ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಬೆಂಗಳೂರಿನಂಥ ದೊಡ್ಡ ಊರುಗಳಲ್ಲಿ ಅಲ್ಲಿ ದೊಡ್ಡ ದೊಡ್ಡ ಆಸ್ಪತ್ರೆಗಳು ಸುಮಾರಿವೆ. ನಾರಾಯಣ ಹೃದಯಾಲಯ ಇರ್ಬೋದು, ಅಥವಾ ಬೇರೆ ಬೇರೆ ಆಸ್ಪತ್ರೆಗಳು, ದೊಡ್ಡ ದೊಡ್ಡ ಆಸ್ಪತ್ರೆಗಳು, ಅಲ್ಲೆಲ್ಲ ನಮ್ಮ ಸ್ಟೂಡೆಂಟ್ಸ್ ಸ್ಟಾಫ್ ಆಗಿ ಕೆಲಸ ಮಾಡ್ತಿರೋದು ನಮಗೆ ತುಂಬ ಹೆಮ್ಮೆ ವಿಚಾರ. ಯಾಕಂದ್ರೆ ನಮ್ಮಲ್ಲಿ ಕಲಿತ ವಿದ್ಯಾರ್ಥಿಗಳು ಒಳ್ಳೆ ಕಡೆಯಲ್ಲಿ ಪ್ಲೇಸ್ಮೆಂಟ್ ಆದಾಗ ನಾವು ಕಲಿಸಿದ್ದಕ್ಕೂ ಸಾರ್ಥಕ, ಮತ್ತು ನಾವು ಕಲಿಸಿದ್ದು ಯೋಗ್ಯವಾದ ರೀತಿಯಲ್ಲಿ ಬಳಕೆ ಕೂಡ ಆಗ್ತಾ ಇದೆ ಅನ್ನುವಂಥದ್ದು ನಾವು ತಿಳಿದು ಬರ್ತದೆ ಅನ್ನುವಂಥದ್ದು. ಸರ್, ಈಗ ಅಲೈಡ್ ಹೆಲ್ತ್ ಸೈನ್ಸ್ ಅಥವಾ ಕೇರ್ ಅದರ ಫೀ ಸ್ಟ್ರಕ್ಚರ್ಗೆ ಬಂದಾಗ ಈ ಕೋರ್ಸ್ಗಳಿಗೆ ವ್ಯತ್ಯಾಸಗಳು ಖಂಡಿತ ಇದ್ದಿರುತ್ತೆ. ಒಂದು ಅಂದಾಜು
ಎಷ್ಟು ಖರ್ಚಾಗುತ್ತೆ ಓವರ್ ಆಗಿ ಅಂತ? ಈಗ BSc MLT ಇದು ಅಲೈಡ್ ಹೆಲ್ತಲ್ಲಿ ಡಿಗ್ರಿ ಕೋರ್ಸು. ಈ ಡಿಗ್ರಿ ಕೋರ್ಸ್ ಮಾಡಲಿಕ್ಕೆ 3 ವರ್ಷದ ನಾವು ಫೀಸ್ ಕಲೆಕ್ಟ್ ಮಾಡ್ತೇವೆ. 4ನೇ ವರ್ಷ ಇಂಟರ್ನ್ಶಿಪ್, ಕಂಪ್ಲೀಟ್ 1 ಇಯರ್ ಇಂಟರ್ನ್ಶಿಪ್. ನಾವು ಮಕ್ಕಳಿಂದ ಯಾವುದೇ ರೀತಿಯ ಫೀಸನ್ನು ಕಲೆಕ್ಟ್ ಮಾಡೋದಿಲ್ಲ ಆ ವರ್ಷದಲ್ಲಿ. 3 ವರ್ಷಕ್ಕೆ ಟೋಟಲ್ ಆಗಿ ಒಂದು ಅಪ್ರಾಕ್ಸಿಮೇಟ್ 2 ಲಕ್ಷವರೆಗೆ ಇವರಿಗೆ ಚಾರ್ಜ್ ಆಗ್ತದೆ. ಅದೇ ರೀತಿ ಡಿಪ್ಲೊಮಾ ಕೋರ್ಸಿಗೆ ಬರುವಾಗ ಸೊ DMLT ಇರ್ಬೋದು, DOTAT ಇರ್ಬೋದು, DMIT ಇರ್ಬೋದು, ಇಂಥ ಕೋರ್ಸ್ಗಳಲ್ಲಿ 3 ವರ್ಷಕ್ಕೆ ಫೀಸ್ ನಾವು ಕಲೆಕ್ಟ್ ಮಾಡುವಂಥದ್ದು. ಆನ್ ಆ್ಯಂಡ್ ಅವರೇಜ್ 1 ಲ್ಯಾಕ್ವರೆಗೆ ಅವರ ಕಂಪ್ಲೀಟ್ ಕೋರ್ಸ್ ಮುಗಿಯುವಾಗ 1 ಲ್ಯಾಕ್ವರೆಗೆ ಖರ್ಚು. ತುಂಬ ರೀಸನೇಬಲ್ ಪ್ರೈಸಲ್ಲಿ ಕೋರ್ಸ್ಗಳನ್ನು ಮಾಡಲಿಕ್ಕೆ ಆಗ್ತದೆ. ಇದನ್ನು ಹೊರತುಪಡಿಸಿ ಈಗ ಅವರಿಗೆ ಏನಾದರೂ ಫೀ ಕನ್ಸೆಷನ್ ಅಥವಾ ಸ್ಕಾಲರ್ಶಿಪ್ಗಳು ಅಥವಾ ಮೆರಿಟ್ ಬೇಸ್ ಮೇಲೆ ಈ ಥರದ್ದೆಲ್ಲ ಏನಾದರೂ ಇರುತ್ತಾ ಅಂತ? ಖಂಡಿತ. ನಮ್ಮ ಒಂದು ಪ್ರಪ್ರಥಮವಾಗಿ ನಮ್ಮ ಗೌರ್ಮೆಂಟ್ ಸ್ಕಾಲರ್ಶಿಪ್ಗಳು ಸಿಗುತ್ತೆ. ಇದು ಪ್ರೊಫೆಷ್ನಲ್ ಕೋರ್ಸ್ ಅಂತ ಕನ್ಸಿಡರ್ ಆಗ್ತದೆ. ನಮ್ಮ ರೆಗ್ಯುಲರ್ ಡಿಗ್ರಿಗೂ ಈ ಪ್ರೊಫೆಷ್ನಲ್ ಕೋರ್ಸಸ್ಗೂ ತುಂಬ ಸ್ಕಾಲರ್ಶಿಪ್ಪಲ್ಲಿ ವ್ಯತ್ಯಾಸಗಳಿವೆ. ಗೂಗಲಲ್ಲಿ ಸರ್ಚ್ ಮಾಡಿದರೆ ನಿಮಗೆ ಅಲ್ಲೇ ವಿಷಯಗಳು ತಿಳಿತದೆ. ಇಲ್ಲಿ ಸ್ಕಾಲರ್ಶಿಪ್ ಅಮೌಂಟ್ ಜಾಸ್ತಿ ಕೊಡ್ತದೆ. ಅಂದರೆ ಯಾಕೆ ಕೊಡ್ತಾ ಉಂಟು ಹೇಳಿದರೆ, ಮಕ್ಕಳು ಹೆಚ್ಚಿನವರು ಇಂಥ ಕೋರ್ಸ್ಗಳಿಗೆ, ಪ್ರೊಫೆಷ್ನಲ್ ಕೋರ್ಸಸ್ಗೆ ಬಂದು ಆ ಮೂಲಕ ನಮ್ಮ ಭಾರತ ದೇಶದ ಒಂದು ಏನು ನಿರುದ್ಯೋಗ ಸಮಸ್ಯೆ ನಿವಾರಣೆ ಆಗುವ ಒಂದು ರೀಸನ್ಗೋಸ್ಕರ ಇಲ್ಲಿ ಸ್ಕಾಲರ್ಶಿಪ್ ಕೊಟ್ಟು ಇದು ಮಾಡ್ತದೆ. ಅದೇ ರೀತಿ ನಮ್ಮ ಸಂಸ್ಥೆ ಕೂಡ ಸ್ಕಾಲರ್ಶಿಪ್ ಕೊಡ್ತದೆ. ನಮ್ಮ ಡೈರೆಕ್ಟರ್ ಸರ್ ಅವರು ಕಲಿಯುವಂಥ ಮಕ್ಕಳು ಯಾರಾದರೂ ಬಡ ಬ್ಯಾಕ್ಗ್ರೌಂಡಿಂದ ಬಂದಿದ್ದರೆ, ಕಲೀಲಿಕ್ಕೆ ತುಂಬ ಇಂಟ್ರೆಸ್ಟ್, ನಾನೇನೋ ಸಾಧನೆ ಮಾಡಬೇಕಂತ ಅವರಿಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ ಅವರು. ಸೊ ಅವರ ನೇತೃತ್ವದಲ್ಲಿ ನಾವು ಇತ್ತೀಚೆಗೆ ಒಂದು ಸ್ಕಾಲರ್ಶಿಪ್ಪನ್ನು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ನಮ್ಮ ಸ್ಥಾಪಕರ ಹೆಸರಲ್ಲೇ ಮಾಡಿದ್ದೇವೆ, ಲೊಂಬಾರ್ಡ್ ಮೆಮೋರಿಯಲ್ ಸ್ಕಾಲರ್ಶಿಪ್ ಅಂತ ಹೇಳಿ. ಆ ಸ್ಕಾಲರ್ಶಿಪ್ ಇದೆ. ಸೊ ಅದು ಏನಂತ ಹೇಳಿದರೆ, ಮೆರಿಟ್ ಬೇಸ್ ಮೇಲೆ ಯಾರು ಒಳ್ಳೆ ಉತ್ತಮವಾಗಿ ತಮ್ಮ ಪರ್ಫಾರ್ಮ್ ಮಾಡ್ತಾರೆ ಅವರಿಗೆ ಫೀಸಲ್ಲಿ ಕನ್ಸೆಷನ್ ಕೊಡುವ ಮುಖಾಂತರ ನಾವು ಅದನ್ನು ಹೆಚ್ಚಿನ ಮಕ್ಕಳಿಗೆ ಕೊಡ್ತಾ ಇದ್ದೇವೆ. ಸರಿ. ಈಗ ನಾನು ಒಂದು ಪ್ರಶ್ನೆ, ಇದು ಸ್ವಲ್ಪ ತಮಾಷೆ ಅಂತಲೂ ಅನ್ನಿಸ್ಬೋದು. ಏನಂತ ಹೇಳಿದರೆ, ಈ ನರ್ಸುಗಳೆಲ್ಲ ನಮಗೆ ಸಣ್ಣದಿಂದಲೂ ಒಂದು ಮೈಂಡ್ ಸೆಟ್ ಅದು ಏನು ಅಂತ ಹೇಳಿದರೆ, ಎಲ್ಲ ಲೇಡೀಸ್ ಹೆಚ್ಚು ಬರ್ತಾರೆ ಮೆಡಿಕಲ್ ಫೀಲ್ಡ್ಗಳಿಗೆ, ನರ್ಸುಗಳಿಗೆಲ್ಲ ಲೇಡೀಸ್ ಹೆಚ್ಚು ಬರ್ತಾರೆ. ಈ ಪರ್ಸೆಂಟೇಜ್ ಎಷ್ಟಿದೆ ನಿಮ್ಮಲ್ಲಿ, ಎಷ್ಟಿದೆ? ಮತ್ತು ಹುಡುಗರು ಹೇಗೆ ಇದಕ್ಕೆಲ್ಲ ಕೋರ್ಸ್ಗಳಿಗೆ ಎಷ್ಟು ಬರಬಹುದಾ ಹೇಗೆ ಅಂತ? ನೀವು ಹೇಳಿದ ಒಂದು ರೀತಿಯಲ್ಲಿ ಸತ್ಯವೇ. ಯಾಕಂದ್ರೆ ಬಹಳ ಹಿಂದೆ ನರ್ಸ್ಗಳು, ಮೇಲ್ ನರ್ಸ್ಗಳು ಬಹಳ ಕಡಿಮೆ ಇದ್ರು. ಈಗ ಆ ಟ್ರೆಂಡ್ ಸ್ಲೋಲಿ ಚೇಂಜ್ ಆಗ್ತಾ ಇದೆ. ಯಾಕಂದ್ರೆ ಇಲ್ಲಿ ಗಂಡು ಮಕ್ಕಳಿಗೆ ಆಕ್ಚುಲಿ ಡಿಮಾಂಡ್ ಜಾಸ್ತಿ. ಅದು ನರ್ಸಿಂಗ್ ಇರ್ಬೋದು, ಪ್ಯಾರಾಮೆಡಿಕ್ಸ್ ಇರ್ಬೋದು, ಸೊ ಅಥವಾ ಅಲೈಡ್ ಹೆಲ್ತ್ ಇರ್ಬೋದು. ಇಲ್ಲಿ ಗಂಡು ಮಕ್ಕಳಿಗೆ ಸ್ವಲ್ಪ ಡಿಮಾಂಡ್ ಜಾಸ್ತಿ. ಯಾಕಂತ ಹೇಳಿದರೆ, ನಿಮಗೆ ಒಂದು ಪೇಷಂಟ್ ಈಗ ಒಂದು ಟೇಬಲಲ್ಲಿ ಅಥವಾ OT ಟೇಬಲಲ್ಲಿ ಇದೆ ಅಥವಾ ಬೆಡ್ಡಲ್ಲಿದೆ, ಆ ಪೇಷಂಟನ್ನು ಕ್ಯಾರಿ ಮಾಡುವ ಇದರಲ್ಲಿ ಮೇಲ್ ನರ್ಸ್ ಅಲ್ಲಿ ಅವರ ತಾಕತ್ತು ಕೂಡ, ಸ್ಟ್ರೆಂತ್ ಕೂಡ ಯೂಸ್ ಆಗ್ತದೆ. ಅದೇ ರೀತಿ ಬೇರೆ ಬೇರೆ ಸಿಚುವೇಶನ್ ಅಲ್ಲಿ ಮೇಲ್ ನರ್ಸ್ ಈಗ ಜಾಸ್ತಿ ಅಡ್ಮಿಷನ್ ಆಗ್ತಾ ಇದ್ದಾರಾ? ಮೇಲ್ ಹೇಗಿದೆ ಆ ಪರ್ಸೆಂಟೇಜ್? ಈಗ ಮೇಲ್ ನರ್ಸ್ ನಮ್ಮಲ್ಲಿ ಜಾಸ್ತಿ ಬರ್ತಾ ಇದ್ದಾರೆ. ಮೊದಲು ಇದ್ದ ಹಾಗೆ ಇಲ್ಲ, ಜಾಸ್ತಿ. ಅಂದರೆ ಒಂದು ನಿಮಗೆ 60, ನಮ್ಮದು BSc ನರ್ಸಿಂಗ್ ಅಲ್ಲಿ ಇಂಟೇಕ್ 60ರಲ್ಲಿ ಸುಮಾರು 10 ಜನ ಮೇಲ್ ನರ್ಸೇ ಇರ್ತಾರೆ. ನಾನು ಅವರೇಜ್ ಆಗಿ ಹೇಳ್ತೇನೆ. ನಮ್ಮ ಕಾಲೇಜ್ ಅನ್ನೋದಕ್ಕಿಂತಲೂ ಓವರ್ ಆಲ್ ಟ್ರೆಂಡೇ ಹಾಗೆ ಬೆಳೀತಾ ಇದೆ ಈಗ ಎಲ್ಲ ಆಲ್ಮೋಸ್ಟ್ ಎಲ್ಲ ಕಡೆಗಳಲ್ಲೂ ಇದೆ. ಓಕೆ, ಸರಿ. ನಾನು ಹಾಗಾದ್ರೆ ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳಬೇಕು. ಇಷ್ಟು ಕಾಲೇಜುಗಳು, ಇಷ್ಟು ಬೇರೆ ಬೇರೆ, ನಾವು ಹೆಸರುಗಳನ್ನು ಯಾವುದನ್ನು ಹೇಳುವುದಿಲ್ಲ, ಆದರೆ ಯಾಕೆ LMHಗೆ ಮಕ್ಕಳು ಬರಬೇಕು ಅಂತ ನಾನು ಕೇಳ್ತಾ ಇರೋದು. ಮುಖ್ಯವಾಗಿ ನಮ್ಮ ವೀಕ್ಷಕರು ಹೆಚ್ಚಿನವರು ಕ್ರೈಸ್ತ ಮೂಲದವರು ಆಗಿರೋದ್ರಿಂದ ಅಥವಾ ಆ ನಂಬಿಕೆಯಲ್ಲಿರೋದ್ರಿಂದ, ಮೇಡಮ್ ಕೂಡ ಆಗಲೇ ಹೇಳಿದ್ದಾರೆ, ನಮ್ಮದು ಒಂದು ವಿದ್ಯಾಸಂಸ್ಥೆಯ ಒಳಗೆ ಡೆಡಿಕೇಟೆಡ್ ಒಂದು ಚಾಪೆಲ್ ಕೂಡ ಇದೆ. ಅಲ್ಲಿ ನಾವು ಪ್ರಪ್ರಥಮವಾಗಿ ನಮ್ಮ ದಿನ ಪ್ರಾರಂಭವಾಗುವುದು ಪ್ರಾರ್ಥನೆ ಮೂಲಕ. ಅಂದ್ರೆ ಆತ್ಮೀಕತೆಗೆ ನಾವು ಹೆಚ್ಚು ಒತ್ತು ಕೊಡ್ತಾ ಇದ್ದೇವೆ. ಕೇವಲ ಆತ್ಮೀಕತೆ ಅಲ್ಲ, ಅದು ಮಾನವೀಯತೆ ಅಂತಾನು ಹೇಳ್ಬೋದು. ಅಂದ್ರೆ ಒಂದು ಪ್ರೀತಿ, ಅನುಕಂಪ, ಕರುಣೆ, ಇದನ್ನು ಹೆಚ್ಚಾಗಿ ಅಂದರೆ ಪೇಷಂಟ್ ಜೊತೆಗೆ ಯಾವ ಥರ ಮಾತಾಡಬೇಕು, ಪೇಷಂಟ್ ಮನೆಯವ್ರ ಜೊತೆ ಯಾವ ಥರ ಮಾತಾಡಬೇಕು, ಅವರು ಟೆನ್ಷನ್ ಇರುವಾಗ ಅವರಿಗೆ ಯಾವ ರೀತಿ ನಾವು ಸಮಾಧಾನ ಮಾಡಿ ಅವರ ಹೆಚ್ಚಿನ ಟ್ರೀಟ್ಮೆಂಟ್ ಅಲ್ಲೇ ಸಿಗ್ತದೆ. ಸೊ ಆ ಮೂಲಕವಾಗಿ ನಮ್ಮ ಸಂಸ್ಥೆ ಅವರನ್ನು, ಮಕ್ಕಳನ್ನು ರೆಡಿ ಮಾಡ್ತಾ ಉಂಟು. ಸೊ ಇಂಥ ಈ ಒಂದು AI ಜಮಾನ ಅಂತ ಹೇಳ್ಬೋದು. ಈ AI ಜಮಾನದಲ್ಲಿ ಇಂಥ ಒಂದು ಪ್ರೀತಿ ತುಂಬಿದ, ಆ ಸಹಾನುಭೂತಿ ತುಂಬಿದ ಒಂದು ಮಕ್ಕಳನ್ನು ಅಥವಾ ಒಂದು ವರ್ಕ್ ಫೋರ್ಸನ್ನು ರೆಡಿ ಮಾಡೋದ್ರಲ್ಲಿ ನಮ್ಮ ಸಂಸ್ಥೆ ಬಹಳ ಬಹಳ ಮುಂಚೂಣಿಯಲ್ಲಿದೆ. ಇದು ನಮ್ಮ ಪ್ಲಸ್ ಪಾಯಿಂಟ್. ಈ ಒಂದೇ ಒಂದು ರೀಸನ್ಗೆ ಎಲ್ಲರೂ ಇಲ್ಲಿ ಬಂದು ಸೇರ್ಬೋದು ಅಂತ ಹೇಳಿ ನಾನು ಹೇಳುವನಾಗಿದ್ದೇನೆ. ಸರ್, ಈಗ ನಿಮ್ಮ ಈ ಎಲ್ಲ ಕೋರ್ಸ್ಗಳ ಜೊತೆಗೆ ಒಂದು ಸ್ಪೆಷಲ್ ಕೋರ್ಸ್ ಕೂಡ ಇದೆ. ಸೊ ಆ ಕೋರ್ಸ್ ಬಗ್ಗೆ ನಾವು ಕೇಳಿದ್ದೇವೆ. ಆ ಕೋರ್ಸ್ ಏನು, ಮತ್ತೆ ಆ ಕೋರ್ಸ್ ಹೇಗಿರುತ್ತೆ, ಡ್ಯೂರೇಷನ್ ಎಷ್ಟು, ಏನು ಮಾಡ್ಬೋದು, ಇದನ್ನೆಲ್ಲ ಒಂಚೂರು ಹೇಳಿ ಅಂತ. ಇದೊಂದು ಹೊಸದಾದ ಕೋರ್ಸ್ ನಾವು ಸ್ಟಾರ್ಟ್ ಮಾಡ್ತಾ ಇರುವಂಥದ್ದು. ಏನು ಹೆಸರಿಟ್ಟಿದ್ದೀರಿ ನೀವು? ನರ್ಸ್ ಸ್ಕಿಲ್ ಟ್ರೈನಿಂಗ್ ಅಂತ ಹೇಳಿ. ಓಕೆ.
ಇದು ಸ್ಕಿಲ್ ಇಂಡಿಯಾ ಪ್ರೋಗ್ರಾಮ್ ಸೆಂಟ್ರಲ್ ಗೌರ್ಮೆಂಟ್ ಅಂಡರಲ್ಲಿ ಇರುವಂಥದ್ದು. ಅದರ ಒಂದು ಅಂಡರಲ್ಲಿ ಈ ಒಂದು ಪ್ರೋಗ್ರಾಮ್ ನಾವು ಈ ವರ್ಷ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಓಕೆ. ಸೊ ಇದು ಹೆಚ್ಚಾಗಿ ಯಾರಿಗೆ ಅಂತ ಹೇಳಿದರೆ, ಯಾರಿಗೆ ನಮಗೆ ಕಲೀಲಿಕ್ಕೆ ತುಂಬ ಕಷ್ಟ ಇದೆ, ಮನೆಯಲ್ಲಿ ತುಂಬ ತೀರಾ ಬಡತನ, ಏನು ನಮಗೆ ಫೀಸ್ ಒಟ್ಟು ಮಾಡಲಿಕ್ಕೆ ಆಗ್ತಾ ಇಲ್ಲ, ಸೊ ಅಂಥವರು, ಅಥವಾ ನನಗೆ ಕಲಿಯುವುದರಲ್ಲಿ ತುಂಬ ಹಿಂದೆ ಇದ್ದೇನೆ ನಾನು, ನನಗೆ ಮುಂದೆ ದೊಡ್ಡ ದೊಡ್ಡ ಕೋರ್ಸ್ ಅಥವಾ ಇವನ್ ಡಿಪ್ಲೊಮಾ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ, ITI ಕೂಡ ನನಗೆ ಮಾಡ್ಲಿಕ್ಕೆ ಆಗೋದು, ಅಂಥವರು ಇಲ್ಲಿ ಮೆಡಿಕಲ್ ಫೀಲ್ಡ್ಗೆ ಬರುವಂಥ ಒಂದು ಆಪರ್ಚುನಿಟಿ. ಓಕೆ ಓಕೆ. ಸೊ ಇದು ಯಾರು ಇದಕ್ಕೆ ಸೇರ್ಬೋದು, ಮತ್ತು ಡ್ಯೂರೇಷನ್ ಎಷ್ಟು, ಏನು ಕಲಿಸ್ತಾರೆ, ಕಲ್ತಾದ್ಮೇಲೆ ಏನು ಮಾಡ್ಬೋದು, ಇದಿಷ್ಟು ವಿಚಾರ ಹೇಳೋದಾದ್ರೆ? ಓಕೆ. ಈ ಒಂದು ಕೋರ್ಸಿಗೆ 8ನೇ ಕ್ಲಾಸ್ ಪಾಸ್ ಆಗಿರಬೇಕು. ಸೊ ಅವರ ಪರ್ಸೆಂಟೇಜ್ ಮಿನಿಮಮ್ ಅಪ್ಪರ್ ಏಜ್ ಲಿಮಿಟ್ ಇದೆ, 35 ವರ್ಷಕ್ಕೆ ನಾವು ಇದು ಮಾಡಿದ್ದೇವೆ. ಪರ್ಸೆಂಟೇಜ್ ಎಷ್ಟೇ ಇರಲಿ, ಅವರು 8ನೇ ಕ್ಲಾಸ್ ಪಾಸ್ ಮಾಡಿದರೆ ಸಾಕು, ನಮ್ಮಲ್ಲಿ ಈ ಒಂದು ಕೋರ್ಸಿಗೆ ಅಡ್ಮಿಷನ್ ತಗೊಳ್ಬೋದು. ಟೋಟಲ್ 6 ತಿಂಗಳ ಈ ಒಂದು ಸರ್ಟಿಫಿಕೇಟ್ ಕೋರ್ಸ್ ಅಂತ ಹೇಳ್ಬೋದು ಇದನ್ನು. ಓಕೆ, ಒಂದು ಸ್ಕಿಲ್ ಕೋರ್ಸು. ಸರಿ, ಇದು ಕಲ್ತಾದ್ಮೇಲೆ ಏನಾದರೂ ಅಡ್ವಾಂಟೇಜ್ ಇದೆಯಾ ಅಂತ? ಇದನ್ನು ಕಲಿತ ನಂತರ ಇವರಿಗೆ ಆಸ್ಪತ್ರೆ, ಈಗ ನಮ್ಮದೇ ಆಸ್ಪತ್ರೆ ಇದೆ, ನಮ್ಮದೇ ಆಸ್ಪತ್ರೆಯಲ್ಲಿ ಬೇರೆ ಬೇರೆ ವಿಭಾಗಗಳಿವೆ, ಅಲ್ಲಿ ಅವರು ನರ್ಸಸ್ಗೆ ಒಂದು ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ಬೋದು. ಅಥವಾ ಎರಡನೇದಾಗಿ ಅವರು ಹೋಮ್ ನರ್ಸ್ ಅಂತ ನಾವು ಕೇಳ್ತೇವೆ ತುಂಬ. ಈಗ ಹೋಮ್ ನರ್ಸ್ ತುಂಬ ಡಿಮಾಂಡಿಂಗ್ ಅಲ್ಲಿರುವಂಥ ಒಂದು ಕೆಲಸ. ಸೊ ಈ ಹೋಮ್ ನರ್ಸ್ ಆಗಿ ಕೂಡ ಇವರು ಕೆಲಸ ಮಾಡುವ ಒಂದು ಅರ್ಹತೆಯನ್ನು ಪಡೀತಾರೆ. ಸರ್ಟಿಫೈಡ್ ಕೋರ್ಸ್ ಆಗಿರೋದ್ರಿಂದ ಅಡ್ವಾಂಟೇಜ್ ಇದೆ, ಸರ್ಟಿಫಿಕೇಟ್ ಇದೆ. ಸೊ ನೀವು ನಾಳೆ ಎಲ್ಲಾದರೂ ಅಬ್ರಾಡಲ್ಲಿ ನಾನೊಂದು ವೃದ್ಧರನ್ನು ನೋಡ್ಕೊಳ್ಳಿಕ್ಕೆ ಹೋಗ್ತೇನೆ ಹೇಳಿದ್ರು ಸಹ ಈ ಸರ್ಟಿಫಿಕೇಟ್ ಅಲ್ಲಿ ಮಾನ್ಯತೆ ಪಡೀತದೆ, ಸೆಂಟ್ರಲ್ ಗೌರ್ಮೆಂಟ್ ಇಂದ ಸಿಗುವಂತ ಒಂದು. ಸೊ ಈ ಕೋರ್ಸಿಗೆ ಎಷ್ಟು ಫೀಸ್ ಇರುತ್ತೆ ಅಂತ? ಇದು ಇಂಟ್ರೊಡಕ್ಷನ್ ಪ್ಯಾಕೇಜ್ ಥರ ನಾವು ಈ ವರ್ಷಕ್ಕೆ ಈ ಕೋರ್ಸು 5,000ಕ್ಕೆ ಕೊಡ್ತಾ ಇದ್ದೇವೆ. ಓಕೆ. ಯಾಕಂದರೆ ಇವತ್ತು ಮೆಡಿಕಲ್ ಅನ್ನುವಂಥ ಫೀಲ್ಡ್ ಕೂಡ ಉದ್ಯಮ ಅಂತ ನಾವು ಹೇಳ್ತಾ ಇರುವಂಥ ಹೊತ್ತಲ್ಲಿ ಅದು ಉದ್ಯಮ ಅಲ್ಲ, ಅದು ಮಾನವೀಯ ನೆಲೆಯಲ್ಲಿ ನೋಡಬೇಕಾದದ್ದು. ಯೇಸುಸ್ವಾಮಿಯ ಬೋಧನೆ, ಯೇಸುಸ್ವಾಮಿಯ ಸೇವೆಯ ಹಿನ್ನೆಲೆಯಲ್ಲಿ ನಾವು ನೋಡಬೇಕಾದಂಥ ಒಂದು ಫೀಲ್ಡ್ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಮತ್ತು ನಮ್ಮ ಸಂಸ್ಥೆಗಳು, ನಮ್ಮ ಸಮುದಾಯದ ಸಂಸ್ಥೆ ನಡೆಸ್ತಾ ಇರುವಂಥ ಒಂದು ಹೆಮ್ಮೆಯ ಕಾಲೇಜ್ ಇದು, ಬಹಳ ದೊಡ್ಡ ಇತಿಹಾಸ ಇರುವಂಥ ಆಸ್ಪತ್ರೆ ಇರುವಂಥ ಕಾಲೇಜ್ ಇದು. ಈ ಸಂಸ್ಥೆಯಲ್ಲಿ ಬಂದು ನಮ್ಮ ಮಕ್ಕಳು ಸೇರುವುದಾದರೆ ಅದು ಕೂಡ ಫೀಸ್ ಸ್ಟ್ರಕ್ಚರ್ ಬಗ್ಗೆನೂ ನಾವು ನೇರ ನಿಮಗೆ ಹೇಳಿದ್ದೇವೆ, ಎಷ್ಟು ಫೀಸ್ ಆಗುತ್ತೆ, ಎಷ್ಟು ನಿಮಗೆ ಸ್ಕಾಲರ್ಶಿಪ್ಗಳೆಲ್ಲ ಸಿಗುತ್ತೆ ಅನ್ನೋದನ್ನು ಹೇಳಿದ್ದೇವೆ. ಬಹುಶಃ ನಾನು ನೆನೆಸ್ತೇನೆ, ಅಡ್ಮಿಷನ್ ಸೀಟ್ಗಳು ಕೂಡ ಫುಲ್ ಆಗ್ತಿರುವಂಥ ಹೊತ್ತಲ್ಲಿ ನೀವು ಒಂದು ವೇಳೆ ನಿಮ್ಮ ಮಕ್ಕಳ ಭವಿಷ್ಯದ ಕುರಿತಾಗಿ ಇನ್ನೂ ಗೊಂದಲ ಇರೋದಾದರೆ, ಕನ್ಫ್ಯೂಷನ್ ಇರೋದಾದರೆ, ನೀವು ಖಂಡಿತವಾಗ್ಲೂ LMHನ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನನ್ನು ಕನ್ಸಲ್ಟ್ ಮಾಡ್ಬೋದು. ಅಡ್ಮಿಷನ್ ಕೋಆರ್ಡಿನೇಟರ್ ಕೂಡ ಇದ್ದಾರೆ, ಅವರ ನಂಬರ್ಗಳನ್ನು ಕೂಡ ನಾವು ನಿಮಗೆ ಕೊಡ್ತೇವೆ, ಅಗತ್ಯ ಇರುವವರಿಗೆ ನಂಬರ್ಗಳನ್ನು ಖಂಡಿತವಾಗ್ಲೂ ಕೊಡ್ತೇವೆ. ಹೆಚ್ಚಿನ ಮಾಹಿತಿಗಳನ್ನು ಬಿಗ್ಜೆ ಮಾಧ್ಯಮದ ಮೂಲಕವಾಗಿ ಫೀಡ್ಬ್ಯಾಕ್ ಕೂಡ ನೀವು ಕೊಟ್ಟು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಒಂದು ನಮ್ಮ ಆಶಯ ಏನು ಅಂತ ಹೇಳಿದರೆ, ಈ ಸಂಸ್ಥೆ ಬೆಳೀತಾ ಇದೆ, ತುಂಬ ಚೆನ್ನಾಗಿ ಬೆಳೆದಿದೆ, ಇನ್ನೂ ಕೂಡ ಅಭಿವೃದ್ಧಿ ಆಗ್ತಾನೇ ಇದೆ. ಬಟ್ ಅರ್ಹ ವಿದ್ಯಾರ್ಥಿಗಳಿಗೆ ಇಲ್ಲಿ ಸೀಟ್ ಸಿಗುವ ಹಾಗೆ ಆಗಬೇಕು. ಕೆಲವರಿಗೆ ಗೊಂದಲ ಇರ್ತದೆ, ಕೆಲವರಿಗೆ ಕನ್ಫ್ಯೂಷನ್ ಇರ್ತದೆ, ಕೆಲವರಿಗೆ ಸ್ಪಷ್ಟತೆ ಇರುವುದಿಲ್ಲ. ನಮ್ಮ ಉದ್ದೇಶ ಇದ್ದದ್ದು, ಇಂಥದ್ದೊಂದು ಕಾಲೇಜಲ್ಲಿ ಇಂಥ ಕೋರ್ಸ್ಗಳಿದೆ, ಆ ಕೋರ್ಸ್ಗಳನ್ನು ನೀವು ಆಯ್ದುಕೊಂಡ್ರೆ ಈ ಥರ ಮಾಡಲಿಕ್ಕೆ ಆಗುತ್ತೆ ಅನ್ನೋದನ್ನು ತಿಳಿಸುವಂಥ ಸಣ್ಣ ಪ್ರಯತ್ನ ಇದೆ. ಯಾಕಂತ ಹೇಳಿದ್ರೆ ವಿಸ್ತಾರವಾಗಿ ನಾವು ಇಲ್ಲಿ ಏನೂ ಹೇಳಲಿಲ್ಲ, ಸಣ್ಣದಾದಂಥ ಒಂದು ಬ್ರೀಫ್ ಇಂಟ್ರೊಡಕ್ಷನನ್ನು ನಾವು ಕೊಟ್ಟಿದ್ದೇವೆ. ನೀವು ಖಂಡಿತವಾಗ್ಲೂ ಲಂಬಾರ್ಡ್ ಮೆಮೋರಿಯಲ್ ಹಾಸ್ಪಿಟಲ್ನ BSc ನರ್ಸಿಂಗ್ ಅಥವಾ GNM ನರ್ಸಿಂಗ್ ಅಥವಾ ಅಲೈಡ್ ಹೆಲ್ತ್ ಸೈನ್ಸ್ ಇರುವಂತಹ ವಿಭಾಗಗಳಿಗೆ ಭೇಟಿ ಕೊಡ್ಬೋದು. ಅಲ್ಲಿ ನೀವು ಗಮನಿಸ್ಬೋದು ಏನೆಲ್ಲ ಸವಲತ್ತುಗಳಿದೆ ಅಂತ ತಿಳ್ಕೊಂಡು ನೀವು ಮುಂದುವರಿಲಿಕ್ಕೂ ಕೂಡ ಖಂಡಿತವಾಗ್ಲೂ ಅವಕಾಶ ಇದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಲಂಬಾರ್ಡ್ ಮೆಮೋರಿಯಲ್ ಹಾಸ್ಪಿಟಲ್ನ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್, ಅಂದರೆ ಅಲ್ಲಿನ ಏನು ಸ್ಟಡಿ ವಿಭಾಗಗಳು, ಅಲ್ಲಿನ ಕಾಲೇಜುಗಳು ಏನಿದೆ ಅದರ ಪರಿಚಯವನ್ನು ನಾವು ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದೆವು. ಒಂದು ಕಡೆಯಲ್ಲಿ GNM ಮತ್ತು BSc ನರ್ಸಿಂಗ್, ಇನ್ನೊಂದು ಕಡೆ ಅಲೈಡ್ ಹೆಲ್ತ್ ಸೈನ್ಸ್ ಕುರಿತಾಗಿ ಮಾಹಿತಿಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೆವು. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸುಜಾ ಕರ್ಕಡ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಮ್ಮ ಜೊತೆಗೆ ಮ್ಯಾನ್ಲಿ ಸೋನ್ಸ್ ಅವರು ಕೂಡ ನಮ್ಮ ಜೊತೆಗೆ ಬಂದು ಭಾಗವಹಿಸಿ ಅಮೂಲ್ಯವಾದಂಥ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಬಿಗ್ಜೆ ವಾಹಿನಿ ಪರವಾಗಿ ತಮಗೆ ಪ್ರೀತಿಯ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ವೀಕ್ಷಕರೇ, ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಆದರೆ ಮುಂದಿನ ಎಪಿಸೋಡಲ್ಲಿ ಮತ್ತೊಂದು ಕಾರ್ಯಕ್ರಮದ ಜೊತೆಗೆ ನಾವು ಬರ್ತೇವೆ. ವೈದ್ಯಕೀಯ ಕ್ಷೇತ್ರ ಅನ್ನುವಂಥದ್ದು ಬಹಳ ದೊಡ್ಡ ಕ್ಷೇತ್ರ, ತೃಪ್ತಿಯನ್ನು ಕೊಡುವಂಥ, ಒಂದು ಸಂತೃಪ್ತಿ, ಸಮಾಧಾನವನ್ನು ಕೊಡುವಂಥ ಕ್ಷೇತ್ರ. ಆ ಕ್ಷೇತ್ರವನ್ನು ಆಯ್ದುಕೊಳ್ಳುವುದಾದರೆ ಖಂಡಿತವಾಗ್ಲೂ ಒಳ್ಳೆಯ ಭವಿಷ್ಯ ಇದೆ. ಆಯ್ದುಕೊಳ್ಳುವಾಗ ನಮ್ಮ ಸಂಸ್ಥೆಗಳು ಕೂಡ ಆ ದಿಶೆಯಲ್ಲಿ ದೊಡ್ಡ ಕಾರ್ಯ ಮಾಡ್ತಾ ಇದೆ ಅನ್ನುವಂಥದ್ದು ಗಮನದಲ್ಲಿರಲಿ. ಕೆರಿಯರ್ ರೋಡ್ ಮ್ಯಾಪಿನ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ. ನಿರಂತರವಾಗಿ ಬಿಗ್ಜೆ ವಾಹಿನಿಯನ್ನು ನೋಡ್ತಾ ಇರಿ. ದೇವರ ಆಶೀರ್ವಾದನ ಪಡೆದುಕೊಳ್ಳಿ. ಥ್ಯಾಂಕ್ ಯು.